ಸೊ ಇಲ್ಲಿ ಕ್ವಶನ್ ನಂಬರ್ 6 ಏನು ಕೊಟ್ಟಿದ್ದಾರೆ, ಚಿತ್ರದಲ್ಲಿ ತೋರಿಸಿರುವಂತೆ 32 ಸೆಂಟಿಮೀಟರ್ ತ್ರಿಜ್ಯವಿರುವ ರೈಟ್ ವೃತ್ತಾಕಾರದ ಮೇಜಿನ ಹೊದಿಕೆಯಲ್ಲಿ ಒಂದು ಸಮಬಾಹು ತ್ರಿಭುಜವನ್ನು ಮಧ್ಯದಲ್ಲಿ ಬಿಟ್ಟು ಉಳಿದ ಭಾಗದಲ್ಲಿ ಒಂದು ವಿನ್ಯಾಸವನ್ನು ಮಾಡಿದೆ. ವಿನ್ಯಾಸದ ವಿಸ್ತೀರ್ಣ ಕಂಡುಹಿಡಿಯಿರಿ. ಸೊ ಇಲ್ಲಿ ನೋಡ್ಬೋದು ನೀವು ಒಂದು ಸಮಬಾಹು ತ್ರಿಭುಜ ಇದೆ, ಕರೆಕ್ಟ್. ಸೊ ಇಲ್ಲಿ OA OB OC ಮೂರೂ ರೇಖೆಗಳನ್ನು ಜಾಯಿನ್ ಮಾಡಿ. ಓಕೆ, ಸೊ ರೇಡಿಯಸ್ ಕೊಟ್ಟಿದ್ದರಲ್ಲಿ 32 ಸೆಂಟಿಮೀಟರ್ ಆ್ಯಂಡ್ ಸಮಬಾಹು ತ್ರಿಭುಜ ABC OA OB OC ಮೂರನ್ನು ಜಾಯಿನ್ ಮಾಡಿ ಇಲ್ಲಿ ಸೇರಿಸಿ. ಓಕೆ, ಸಮಬಾಹು ತ್ರಿಭುಜ ABCಯ ಕೇಂದ್ರದಲ್ಲಿ ಏರ್ಪಟ್ಟ ಕೋನಗಳು ಸಮ. ಅಂದರೆ ಅಲ್ಲಿ ಈ ಕೇಂದ್ರದಲ್ಲಿ ಏರ್ಪಟ್ಟ ಮೂರು ಕೋನಗಳು ಸಮವಾಗಿರುತ್ತೆ. ಸೊ ಟೋಟಲ್ ಆಗಿ 360 ಡಿಗ್ರಿ, ಅಂದರೆ ಈಕ್ವಲಿ ಡಿವೈಡ್ ಮಾಡಿದಾಗ ಎಷ್ಟಾಗುತ್ತೆ, ಪ್ರತಿಯೊಂದು ಕೋನ 120 ಡಿಗ್ರಿ. ಓಕೆ, ಸೊ ಅದೇ ಕ್ಯಾಲ್ಕುಲೇಟ್ ಮಾಡಬೇಕಿಲ್ಲಿ. AOB ಕೋನ ಅಂದರೆ AOB ಈ ಕೋನ, ಕರೆಕ್ಟ್. ನೆಕ್ಸ್ಟ್ BOC ಕೋನ ಅಂದರೆ ಸೆಕೆಂಡ್ ಒನ್. ಅದೇ ರೀತಿ AOC ಕೋನ ಇದು. ಈ ಮೂರು ಕೋನಗಳು ಪ್ಲಸ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ 360 ಡಿಗ್ರಿ ಸಿಗುತ್ತೆ. ಸೊ ಪ್ರತಿಯೊಂದು ಕೋನ ಸಮ ಇರೋದ್ರಿಂದ ನಾನು BOC ಕೋನ ಅಂತ ತೊಗೊಳ್ತಾ ಇದ್ದೀನಿ. BOC BOC BOC. ಓಕೆ, ಸೊ ಮೂರು ಕೋನಗಳು ಪ್ಲಸ್ ಮಾಡಿದಾಗ 3BOC ಈಕ್ವಲ್ಸ್ ಟು 360 ಡಿಗ್ರಿ. ಸೊ 3ಇಂದ 360 ಡಿವೈಡ್ ಮಾಡಿದಾಗ 120 ಡಿಗ್ರಿ ಸಿಗುತ್ತಿಲ್ಲಿ. ಸೊ ಆ್ಯಂಗಲ್ BOC ಏನಾಗುತ್ತೆ ಇಲ್ಲಿ 120 ಡಿಗ್ರಿ. ಪ್ರತಿಯೊಂದು ಕೋನ 120 ಡಿಗ್ರಿ ಅಂತ ಗೊತ್ತಾಯಿತು. ಸೊ ನಮಗಿಲ್ಲಿ ಈ ಭಾಗದ ತ್ರಿಜ್ಯಾಂತರ ಖಂಡ ಅಂತ ಹೇಳ್ಬೋದು ಈ ಭಾಗಕ್ಕೆ. ಸೊ ಇದರ ಥೀಟಾ ಗೊತ್ತಾಯ್ತು ಇಲ್ಲಿ 120 ಡಿಗ್ರಿ ಅಂತ. ಓಕೆ, ಸೊ ದಿಸ್ ಒನ್ 120 ಡಿಗ್ರಿ ಥೀಟಾ. ಅದೇ ರೀತಿ ಕ್ವಶನಲ್ಲಿ ಏನು ಕೇಳ್ತಾ ಇದ್ದಾರೆ, ಪ್ರತಿಯೊಂದು ಭಾಗದಲ್ಲಿ ವಿನ್ಯಾಸಗೊಳಿಸಿದ್ದಾರೆ ಅಂದರೆ ಡಿಸೈನ್ ಮಾಡಿದಾರಲ್ಲಿ. ಸೊ ಈ ಡಿಸೈನ್ ಮಾಡಿರೋ ಭಾಗದ ವಿಸ್ತೀರ್ಣ ಕೇಳ್ತಾ ಇದ್ದಾರೆ. ಅಂದರೆ ಮೂರು ವೃತ್ತಖಂಡಗಳಿವೆ ಅಲ್ಲಿ, 1 2 3. ಸೊ ಮೂರು ವೃತ್ತಖಂಡಗಳ ವಿಸ್ತೀರ್ಣ ನಾವು ಕಂಡುಹಿಡ್ಕೊಂಡ್ರೆ ಈ ಭಾಗದ ವಿಸ್ತೀರ್ಣ ಗೊತ್ತಾಗುತ್ತೆ ಟೋಟಲ್, ರೈಟ್. ಸೊ ವಿನ್ಯಾಸದ ವಿಸ್ತೀರ್ಣ ಏನಂತ ಹೇಳ್ಬೋದು, 3 ಇಂಟು ವೃತ್ತಖಂಡದ ವಿಸ್ತೀರ್ಣ. ಸೊ ವೃತ್ತಖಂಡದ ವಿಸ್ತೀರ್ಣ ಫಾರ್ಮುಲಾ ಏನು, ಓಕೆ. ಸೊ ವೃತ್ತಖಂಡದ ವಿಸ್ತೀರ್ಣ, ಸೊ ನೋಡ್ಬೋದು ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ರೈಟ್. ಸೊ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ಒಂದು ಸಮಬಾಹು ತ್ರಿಭುಜದ ವಿಸ್ತೀರ್ಣ, ಅಂದರೆ ಈ ತ್ರಿಭುಜ ಮೈನಸ್ ಮಾಡಿದಾಗ ನಮಗಿಲ್ಲಿ ಈ ವೃತ್ತಖಂಡದ ವಿಸ್ತೀರ್ಣ ಸಿಗುತ್ತೆ, ರೈಟ್. ಸೊ ಫಾರ್ಮುಲಾ ವೃತ್ತಖಂಡದ ವಿಸ್ತೀರ್ಣ ಫಾರ್ಮುಲಾ ಏನಿಲ್ಲಿ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ಸಮಬಾಹು ತ್ರಿಭುಜದ ವಿಸ್ತೀರ್ಣ. ಸೊ ಇದು πr² θ/360 r²/2 sin θ. ಸೊ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಇಲ್ಲಿ ರೇಡಿಯಸ್ ಅಂತೂ 32 ಕೊಟ್ಟಿದ್ದಾರೆ ಆ್ಯಂಡ್ ಥೀಟಾ ವ್ಯಾಲ್ಯೂ 120 ಡಿಗ್ರಿ. ಸೊ 120 ಡಿಗ್ರಿ. ಸೊ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಸೊ 0 ಕ್ಯಾನ್ಸಲ್, 12 1s 12 3s 36, ದೆನ್ 3 3 ಕ್ಯಾನ್ಸಲ್. ಓಕೆ, ಸೊ ಅಲ್ಲಿ 3ಇಂದ ಮಲ್ಟಿಪ್ಲೈ ಮಾಡಿದೆ ಅಲ್ಲಿ. ನೆಕ್ಸ್ಟ್ ಸ್ಟೆಪ್ ಏನಿದೆ ಅಲ್ಲಿ 3ಇಂದ, ಸೊ ಇಲ್ಲೊಂದು ಸಾರಿ ಆ್ಯಂಡ್ ಇಲ್ಲೊಂದು ಸಾರಿ ಬ್ರ್ಯಾಕೆಟ್ ಒಳಗಡೆ ಮಲ್ಟಿಪ್ಲೈ ಮಾಡಿಕೊಂಡು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರೋದಿದೆ. ಓಕೆ, ಸೊ ನೆಕ್ಸ್ಟ್ ಒನ್. ಓಕೆ, ಸೊ ರಿಮೈನಿಂಗ್ ಆ್ಯಸ್ ಇಟ್ ಈಸ್ 32 ಇಂಟು 32 1024 ಆ್ಯಂಡ್ 22/7 ಆ್ಯಸ್ ಇಟ್ ಈಸ್. ಅದೇ ರೀತಿ 3 ಆ್ಯಸ್ ಇಟ್ ಈಸ್ 32 ಇಂಟು 32 1024 ಡಿವೈಡೆಡ್ ಬೈ 2 ಆ್ಯಸ್ ಇಟ್ ಈಸ್ ಆ್ಯಂಡ್ ಸೈನ್ 120 ಡಿಗ್ರಿ √3/2. ಸೊ ಇದರಲ್ಲಿ 22 ಇಂಟು 1024 22,528 ಆಗುತ್ತೆ ಡಿವೈಡೆಡ್ ಬೈ 7 ಆ್ಯಸ್ ಇಟ್ ಈಸ್ ಆ್ಯಂಡ್ ಓಕೆ. ಸೊ 2 ಇಂದ ಕ್ಯಾನ್ಸಲ್ ಮಾಡೋಣ. 2 5s 10, 2 1s 2, 2 1, ಓಕೆ 2 2s 4. ಅದೇ ರೀತಿ 2 2s 4. ಸೊ 1 ಅಂದರೆ 2 5s 10, 2 6 12. ಓಕೆ, 3 ಇಂಟು 256 ಎಷ್ಟಾಗುತ್ತೆ 768 ಆ್ಯಂಡ್ √3 ಆ್ಯಸ್ ಇಟ್ ಈಸ್. ಸೊ ವಿನ್ಯಾಸದ ಒಟ್ಟು ವಿಸ್ತೀರ್ಣ 22,528/7 ಮೈನಸ್ 768 √3 ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಕ್ವಶನ್ ನಂಬರ್ 7. ಕ್ವಶನ್ ನಂಬರ್ 7ಅಲ್ಲಿ ಸೊ ಚಿತ್ರದಲ್ಲಿ ABCD ಚೌಕವಿದೆ, ನೋಡ್ಬೋದು ಇಲ್ಲಿ ABCD ಚೌಕ. ಬಾಹುವಿನ ಉದ್ದ 14 ಸೆಂಟಿಮೀಟರ್. ಸೊ ಪ್ರತಿಯೊಂದು ಬಾಹುವಿನ ಉದ್ದ ಎಷ್ಟು 14 ಸೆಂಟಿಮೀಟರ್. ಪ್ರತಿ ವೃತ್ತವು ಉಳಿದ ಮೂರು
ವೃತ್ತಗಳಲ್ಲಿ ಎರಡನ್ನೂ ಬಾಹ್ಯವಾಗಿ ಸ್ಪರ್ಶಿಸುವಂತೆ ಎ ಬಿ ಸಿ ಮತ್ತು ಡಿ ಕೇಂದ್ರವಾಗಿರುವ 4 ವೃತ್ತಗಳನ್ನು ಎಳೆದಿದೆ. ಸೊ ನೋಡ್ಬೋದು ಇಲ್ಲಿ ಪ್ರತಿಯೊಂದು ಶೃಂಗಬಿಂದುಗಳೇನದಾವಲ್ಲಿ ಈ ಪಾಯಿಂಟ್ಸಿಂದ ವೃತ್ತಗಳು ಡ್ರಾ ಮಾಡಿದ್ದಾರೆ. ಯಾವ ರೀತಿ ಅಂದರೆ, ಸೊ ಆ ಬಾಹುವಿಗೆ ಅರ್ಧ ಅರ್ಧ ಮಾಡಬೇಕು. ಅಂದರೆ 14 ಸೆಂಟಿಮೀಟರ್ ಬಾಹುಗೆ ಈ ಸೈಡ್ ಎ ಇಂದ ಇಲ್ಲಿ ತನಕ 7, ಆಮೇಲೆ ಇಲ್ಲಿಂದ 7 ಸೆಂಟಿಮೀಟರ್. ಓಕೆ, ಸೊ 4 ವೃತ್ತ ಎಳೆದಿದೆ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ. ಸೊ ನೋಡ್ಬೋದು ಇಲ್ಲಿ ಈ ಭಾಗ ಛಾಯೆಗೊಳಿಸಿದರಲ್ಲಿ. ಸೊ ಇದ್ರ ವಿಸ್ತೀರ್ಣ ಬೇಕಂದರೆ ಈ ಚೌಕದಲ್ಲಿ, ಸೊ ಇದು ಉಂಟಾದ ಯಾವುದು ಈ ವೃತ್ತ ಚತುರ್ಥಕ, ಇಲ್ಲೊಂದು ವೃತ್ತ ಚತುರ್ಥಕ, ಇಲ್ಲೊಂದು ವೃತ್ತ ಚತುರ್ಥಕ, ಒಟ್ಟಾಗಿ 4 ವೃತ್ತ ಚತುರ್ಥಕಗಳ ವಿಸ್ತೀರ್ಣ ನಾವು ಮೈನಸ್ ಮಾಡ್ಕೊಳ್ಬೇಕು. ಚೌಕದಲ್ಲಿ 4 ಈ ರೀತಿ. ಈ 4 ವೃತ್ತ ಚತುರ್ಥಕಗಳ ವಿಸ್ತೀರ್ಣ ನಾವು ಮೈನಸ್ ಮಾಡಿದಾಗ ಇದು ಮಧ್ಯದ ಛಾಯೆಗೊಳಿಸಿದ ಭಾಗ ನಮಗೆ ಸಿಗುತ್ತೆ, ರೈಟ್. ಸೊ ಕ್ವಶನ್ ಏನಿಲ್ಲಿ, ಸೊ ಚೌಕದ ಬಾಹು 14 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ತ್ರಿಜ್ಯ ಅಂದರೆ 14 ಅರ್ಧ ಅಂತ ಅರ್ಥ. ಸೊ 7 ಸೆಂಟಿಮೀಟರ್. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಏನು ಮಾಡಬೇಕು, ಚೌಕದ ವಿಸ್ತೀರ್ಣದಲ್ಲಿ 4 ಈ ವೃತ್ತ ಚತುರ್ಥಕಗಳ ವಿಸ್ತೀರ್ಣ ಮೈನಸ್ ಮಾಡ್ಕೊಳ್ಬೇಕು, ಕರೆಕ್ಟ್. ಸೊ ಚೌಕದ ವಿಸ್ತೀರ್ಣ ಅಂದರೆ ಬಾಹು ಸ್ಕ್ವೇರ್ 4 ಇಂಟು ವೃತ್ತ ಚತುರ್ಥಕ ಅಂದರೆ ವೃತ್ತದ 4ನೇ ಭಾಗ. ಸೊ ಪೈ ಆರ್ ಸ್ಕ್ವೇರ್ ಬೈ 4, ಕರೆಕ್ಟ್. ಸೊ ಇಲ್ಲಿ 4 ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಸೊ ಬಾಹು ಅಂದರೆ 14 ಸ್ಕ್ವೇರ್ 196 ಆ್ಯಂಡ್ ಪೈ ವ್ಯಾಲ್ಯೂ 22/7. ರೇಡಿಯಸ್ ಅಂದರೆ 7 ಇದೆ ಅಲ್ಲಿ 7. ಸೊ 7 ಇಂಟು 7 17 ಕ್ಯಾನ್ಸಲ್ ಆಗುತ್ತೆ. ಸೊ 22 ಇಂಟು 7 ಇಸ್ 154. 196 ಮೈನಸ್ 154 ಇಸ್ 42 ಸೆಂಟಿಮೀಟರ್ ಸ್ಕ್ವೇರ್. ಅಂದರೆ ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಎಷ್ಟು, 42 ಸೆಂಟಿಮೀಟರ್ ಸ್ಕ್ವೇರ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 8. ಚಿತ್ರದಲ್ಲಿ ಎಡಭಾಗ ಮತ್ತು ಬಲಭಾಗದ ತುದಿಗಳ ಅರ್ಧ ವೃತ್ತಾಕಾರದಲ್ಲಿರುವ ಓಟದ ಪಥವನ್ನು ಚಿತ್ರಿಸಲಾಗಿದೆ. ಸೊ ಚಿತ್ರ ನೋಡ್ಬೋದು ಇಲ್ಲಿ. ಸೊ ಇದೊಂದು ಓಟದ ಪಥ ಇದೆ. ಇಲ್ಲಿ ಫಸ್ಟು ಎ ಪಾಯಿಂಟ್, ನಾನು ಪಾಯಿಂಟ್ಸ್ ಕೊಟ್ಟಿದ್ದೀನಿ ಇಲ್ಲಿ, ಎ ಬಿ ಸಿ ಡಿ. ಇವು ಹೊರಗಡೆ ಇರುವ ರೇಖೆಗಳು. ಸೊ ಒಳಗಡೆ ಇರೋದು ಓಕೆ, ಇಲ್ಲೊಂದು ಎಫ್ ಇಂದ ಸ್ಟಾರ್ಟ್ ಆಗಿದೆ, ಜಿಗೆ ಎಂಡ್ ಆಗಿದೆ, ರೈಟ್. ಸ್ಟ್ರೇಟ್ ಲೈನ್ಸ್. ಎಚ್ ಪಾಯಿಂಟ್, ಎಚ್ ಇಂದ ಈ ತನಕ. ಓಕೆ, ಸೊ 2 ಒಳ ಸಮಾಂತರ ರೇಖಾಖಂಡಗಳ ನಡುವಿನ ದೂರ. ಸೊ ಒಳಗಡೆ ಇರೋ ರೇಖೆಗಳ ನಡುವಿನ ದೂರ ಎಷ್ಟು, 60 ಮೀಟರ್ ಅಂತ ಹೇಳ್ತಿದ್ದಾರೆ. ಅಂದರೆ ಎಫ್ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ 60 ಮೀಟರ್ ದೂರ. ಜಿ ಪಾಯಿಂಟಿಂದ ಎಚ್ ಪಾಯಿಂಟ್. ಸೊ ಒಳಗಡೆ ಇರೋ ಡಿಸ್ಟೆನ್ಸ್ ಎಷ್ಟು, 60 ಮೀಟರ್. ಅವು ಪ್ರತಿಯೊಂದು 106 ಮೀಟರ್ ಉದ್ದವಿದೆ. ಅಂದರೆ ಈ ರೇಖಾಖಂಡಗಳು ಟೋಟಲಾಗಿ 106 ಮೀಟರ್ ಉದ್ದ ಇದ್ದಾವೆ ಅಂತ ಹೇಳ್ತಾರೆ. ಅಂದರೆ ಎ ಪಾಯಿಂಟಿಂದ ಬಿ ತನಕ ಎ ಬಿ 106 ಮೀಟರ್, 106 ಮೀಟರ್. ಎಫ್ ಜಿ ಸೊ ಎಷ್ಟು, 106 ಮೀಟರ್. ಇ ಎಚ್ 106, ಡಿ ಸಿ 106 ಮೀಟರ್. ಓಕೆ, ಓಟದ ಪಥವು 10 ಮೀಟರ್ ಅಗಲವಿದ್ದರೆ, ಅಂದರೆ ಅಲ್ಲಿ ಓಟದ ಪಥ ಏನಿದೆ ಇದ್ರದ್ದು ಡಿಸ್ಟೆನ್ಸ್ ಅಂದರೆ ಇದು ಎಷ್ಟು ದಪ್ಪ ಇದೆ ಅಂದರೆ 10 ಮೀಟರ್ ಅಷ್ಟು ಅಗಲ ಇದೆ, ಅಷ್ಟು ದಪ್ಪ ಇದೆ ಅಂತ ಅರ್ಥ, 10 ಮೀಟರ್. ಓಕೆ, ಸೊ ಇದರಲ್ಲಿ ಫಸ್ಟ್ ಕ್ವಶನ್, ಅದರ ಒಳ ಅಂಚಿನ ಸುತ್ತಲೂ ಓಟದ ಪಥದ ದೂರ ಎಷ್ಟು. ಸೊ ಫಸ್ಟ್ ಆಫ್ ಆಲ್ ಏನು ಕೇಳ್ತದೆ ಅದರಲ್ಲಿ, ಒಳ ಅಂಚಿನ ಅಂದರೆ ಯಾವ ಪಾಯಿಂಟ್ ಸಿಗುತ್ತೆ ಇಲ್ಲಿ, ಒಳ ಅಂಚು ಚಿತ್ರ ನೋಡ್ಬೋದು ನೀವು, ಎಫ್ ಜಿ. ಅದಾದಮೇಲೆ ಒಳ ಅಂಚು ಡಿ ಇಂದ ಎಚ್. ಸೊ ಒಳಗಡೆ ಇರೋ ರೇಖಾ ಪಥ. ಓಕೆ, ಸೊ ಇ ಇಂದ ಎಚ್ ತನಕ. ಸೊ ಇದು 106 ಇದೆ, ಇದೂ ಕೂಡ 106 ಇದೆ. ಮತ್ತೇನು ಬರುತ್ತೆ ಇಲ್ಲಿ, ಅರ್ಧ ವೃತ್ತ ಬರುತ್ತೆ ಈ ರೀತಿ. ಆ್ಯಂಡ್ ರೈಟ್ ಸೈಡ್ ಕೂಡ ಅರ್ಧ ವೃತ್ತ. ಅಂದರೆ 106 ಮಾಡಬೇಕು ಪ್ಲಸ್ ಮತ್ತೊಂದು 106. ಎರಡು ರೇಖಾಪಥಗಳು ಆ್ಯಂಡ್ 2 ಅರ್ಧ ವೃತ್ತಗಳು. ಒಂದು ವೃತ್ತ ಅಂತಲೂ ಹೇಳ್ಬೋದು ಅಥವಾ 2 ಅರ್ಧ ವೃತ್ತ ಅಂತಲೂ ಹೇಳ್ಬೋದು. ಸೊ ಒಳಗಡೆ ಇರುವ ರೇಖಾಪಥದ ಪರಿಧಿಯ ಉದ್ದ ಕಂಡುಹಿಡ್ಕೊಳ್ಬೇಕು. ಸೊ ರೇಡಿಯಸ್ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ. ಸೊ ಇಲ್ಲಿ ಎಫ್ ಇಂದ ಈ ತನಕ 60 ಮೀಟರ್ ಕೊಟ್ಟಿದ್ದಾರೆ. ಅಂದರೆ ಮಧ್ಯ ಬಿಂದು ಅಂದರೆ ಕೇಂದ್ರ ಬಿಂದು ಏನಿದೆ ಓ ಅಂತ, ಇಲ್ಲಿಂದ ಈವರೆಗೂ ಎಷ್ಟು 30 ಮೀಟರ್ ಆಗುತ್ತೆ.
ಇಲ್ಲಿ ಕೊಟ್ಟಿದ್ದೀನಿ ಓ ಡ್ಯಾಶ್ ಅಂತ. ಓ ಡ್ಯಾಶಿಂದ ಸಿ ತನಕ 30 ಮೀಟರ್ ಆ್ಯಂಡ್ ಇದು ಅಗಲ ಇರೋದು 10 ಮೀಟರ್. ಓಕೆ, ಸೊ ಓ ಡ್ಯಾಶಿಂದ ಒಳಗಡೆ ಇರೋ ಅಂಚಿನ ತನಕ 30 ಮೀಟರ್ ಆಗುತ್ತೆ. ಸೊ ಹೊರಗಡೆ ಹೋದರೆ ಮತ್ತೆ 10 ಮೀಟರ್ ದಪ್ಪ ಇರೋದ್ರಿಂದ ಟೋಟಲ್ ಆಗಿ 40 ಮೀಟರ್. ಸೊ ಒಳಗಡೆ ವೃತ್ತದ ತ್ರಿಜ್ಯ ನಿಮ್ಗೆ 30 ಮೀಟರ್ ಅಂತ ಗೊತ್ತಾಯಿತು, ಹೊರಗಡೆ ಇರೋ ವೃತ್ತದ ತ್ರಿಜ್ಯ 40 ಮೀಟರ್ ಅಂತ ಗೊತ್ತಾಯಿತು. ಸೊ ಕ್ವಶನಲ್ಲಿ ಕೇಳಿರೋ ಪ್ರಕಾರ ಒಳಗಡೆ ಇರೋ ವೃತ್ತದ ತ್ರಿಜ್ಯ ಅಷ್ಟು 30 ಮೀಟರ್. ಸೊ ನಮ್ಗೆ ರೇಡಿಯಸ್ ಗೊತ್ತಾಯಿತು, ಸೊ ಅಂಚುಗಳು ಗೊತ್ತಾಯಿತು. ಸೊ ನಾವು ಫಸ್ಟ್ ಕ್ವಶನ್ಗೆ ಆನ್ಸರ್ ಮಾಡ್ಬೋದು, ರೈಟ್? ಓಕೆ, ಸೊ ಇಲ್ಲಿ ಎಫ್ ಜಿ ಮತ್ತು ಇ ಎಚ್ ಎರಡು ಒಂದಕ್ಕೊಂದು ಪ್ಯಾರಲಲ್ ಇದೆ ಅಂತ ಹೇಳ್ತಾರೆ, ಸಮಾಂತರ. ಸೊ ವ್ಯಾಲ್ಯೂಸ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಎ ಬಿ ಎಫ್ ಜಿ. ಸೊ ಕ್ವಶನ್ ಪ್ರಕಾರ ನಾವು ಬರ್ಕೊಂಡಿದ್ದೀವಿ ಇಲ್ಲಿ ಯಾವುದಾದ್ರು ವ್ಯಾಲ್ಯೂ ಎಷ್ಟೆಷ್ಟು ಅಂತ. ಸೊ 106 ಮೀಟರ್ ಚಿತ್ರ ನೋಡ್ಬೋದು ನೀವು. ಆ್ಯಂಡ್ ಇ ಎಫ್ ಜಿ ಎಚ್ ಇವೆಲ್ಲ 60 ಮೀಟರ್ ಆ್ಯಂಡ್ ಎ ಎಫ್ ಬಿ ಜಿ ಸಿ ಎಚ್ ಡಿ ಇವೆಲ್ಲ ದಪ್ಪಗಳು. ಅಂದರೆ ಈ ರೀತಿ ಡಿ ಇಂದ ಇ ತನಕ ಎಷ್ಟು ದಪ್ಪ 10 ಮೀಟರ್, ಎಚ್ ಇಂದ ಸಿ ಎಷ್ಟು ದಪ್ಪ ಇದು 10 ಮೀಟರ್, ಈ ರೀತಿ. ಸೊ ಫಸ್ಟ್ ಕ್ವಶನ್, ಅದರ ಒಳ ಅಂಚಿನ ಸುತ್ತಲೂ ಓಟದ ಪಥದ ದೂರ ಎಷ್ಟು? ಸೊ ಏನೇನು ಕಂಡು ಹಿಡ್ಕೊಳ್ಬೇಕಂತ ಹೇಳಿತ್ತು ಇಲ್ಲಿ ನೋಡ್ಬೋದು. ಎಫ್ ಇಂದ ಜಿ ತನಕ ಇದರ ಉದ್ದ, ಆಮೇಲೆ ಇ ಇಂದ ಎಚ್ ತನಕ ಇದರ ಉದ್ದ, ಆಮೇಲೆ ಒಳಗಡೆ ಇರೋ ಅರ್ಧ ವೃತ್ತಗಳು, 2 ಅರ್ಧ ವೃತ್ತಗಳ ಉದ್ದ. ಓಕೆ, ಸೊ 2 ಇಂಟು ಒಳ ಅಂಚಿನ ಅರ್ಧ ವೃತ್ತಗಳ ಸುತ್ತಳತೆ. ಓಕೆ, ಸೊ ಇದರ ಉದ್ದ 106 ಆ್ಯಂಡ್ 2 ಇಂಟು, ಸೊ ಅರ್ಧ ವೃತ್ತದ ಸುತ್ತಳತೆ ಏನಂತ ಹೇಳ್ಬೋದು 2πr ಡಿವೈಡೆಡ್ ಬೈ 2. ಅರ್ಧ ಇರೋದ್ರಿಂದ ಡಿವೈಡೆಡ್ ಬೈ 2. ಸೊ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, ಇದು 2 and 2 ಕ್ಯಾನ್ಸಲ್. ದೆನ್ 106 + 106 212. ಸೊ 2 ಆ್ಯಸ್ ಇಟ್ ಈಸ್, ಪೈ ವ್ಯಾಲ್ಯೂ 22/7, ರೇಡಿಯಸ್ 30. ಸೊ ಎಲ್ ಸಿ ಎಮ್ ತೊಗೊಳ್ಳೋಣ. ಫಸ್ಟ್ ಇದು 2 ಇಂಟು 22 ಇಂಟು 30 1320 ಡಿವೈಡೆಡ್ ಬೈ 7. 7 ಎಲ್ ಸಿ ಎಮ್ ತೊಗೊಂಡಾಗ ಇದು, ಸೊ ಇದು ಡಿನಾಮಿನೇಟರ್ 1 ತೊಗೊಳ್ಳಿ. ಸೊ 1 7 is 7. ಸೊ 212 ಇಂಟು 7 is 1484. 1320 ಆ್ಯಸ್ ಇಟ್ ಈಸ್, ಪ್ಲಸ್ ಮಾಡ್ಕೊಳ್ಳಿ 2804 ಡಿವೈಡೆಡ್ ಬೈ 7 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದು ಓಟದ ಪಥದ ಒಳ ಅಂಚಿನ ಒಟ್ಟು ಉದ್ದ ಗೊತ್ತಾಯಿತು. ಸೆಕೆಂಡ್ ಕ್ವಶನ್ ಏನಿದೆ ಇಲ್ಲಿ, ಓಟದ ಪಥದ ವಿಸ್ತೀರ್ಣ ಕಂಡುಹಿಡಿಯಿರಿ. ಅಂದರೆ ಈ ಓಟದ ಪಥದ ಒಟ್ಟು ವಿಸ್ತೀರ್ಣ. ಸೊ ಇದರ ವಿಸ್ತೀರ್ಣ ಬೇಕು, ಇದರ ವಿಸ್ತೀರ್ಣ. ಸೊ 2 ಆಯತಗಳು ನೋಡ್ಬೋದು ನೀವು ಇಲ್ಲಿ, ಆಯತಾಕೃತಿ ಆ್ಯಂಡ್ ಈ ವೃತ್ತಾಕಾರ ಈ ಭಾಗದ ವಿಸ್ತೀರ್ಣ, ರೈಟ್? ಓಕೆ, ಸೊ ರೇಡಿಯಸ್ ಅಂತೂ ಗೊತ್ತಿದೆ 30 ಮೀಟರ್, ಬಟ್ ಒಳಗಡೆ ಇರೋ ಅಂಚಿನ ರೇಡಿಯಸ್ 30 ಮೀಟರ್ ಆ್ಯಂಡ್ ಹೊರಗಡೆ ಇರೋದು ಮತ್ತು 10 ಮೀಟರ್ ದಪ್ಪ ಇರೋದ್ರಿಂದ +10 ಮಾಡ್ಕೊಳ್ಬೇಕು. ನೋಡ್ಬೋದು ಇಲ್ಲಿ. ಸೊ ಸ್ಮಾಲ್ ಆರ್ ಅಂತ ಹೆಸರು ಕೊಡ್ತಾ ಇದ್ದೀವಿ. ರೇಡಿಯಸ್ 30 ಮೀಟರ್ ಆ್ಯಂಡ್ ಹೊರ ಅಂಚಿನ ರೇಡಿಯಸ್ 40 ಮೀಟರ್, ಕ್ಯಾಪಿಟಲ್ ಆರ್. ಸೊ ಓಟದ ಪಥದ ಒಟ್ಟು ವಿಸ್ತೀರ್ಣ ಯಾವ ರೀತಿ ಕಂಡುಹಿಡ್ಕೊಳ್ಬೇಕು? ಸೊ ಇಲ್ಲಿ 2 ಆಯತಾಕೃತಿಗಳಿದ್ದಾವೆ. ಈ 2 ಆಯತಾಕೃತಿಗಳ ವಿಸ್ತೀರ್ಣ ಪ್ಲಸ್ ಮಾಡ್ಕೊಳ್ಳೋಣ ಆ್ಯಂಡ್ 2 ಅರ್ಧ ವೃತ್ತಗಳಿಂದ ಉಂಟಾದ ಭಾಗದ ವಿಸ್ತೀರ್ಣ. ಓಕೆ, ಸೊ ಹೆಸರೇನಿದೆ ಇಲ್ಲಿ ಎಫ್ ಎ ಬಿ ಜಿ ಆಯತದ ವಿಸ್ತೀರ್ಣ, ಡಿ ಇ ಎಚ್ ಸಿ ಆಯತದ ವಿಸ್ತೀರ್ಣ. ಆಮೇಲೆ ಸೊ 2 ಅರ್ಧ ಏಕಕೇಂದ್ರೀಯ ಅರ್ಧ ವೃತ್ತಗಳಿಂದ ಉಂಟಾದ ಭಾಗ, ರೈಟ್? ಸೊ 2 ಏನು ಮಾಡಿದಲ್ಲಿ ಒಂದೇ ಕೇಂದ್ರದಿಂದ ಡ್ರಾ ಮಾಡಿರೋ 2 ವೃತ್ತಗಳು. ಓಕೆ, ಸೊ 2 ಅರ್ಧ ವೃತ್ತಗಳು, ಆದ್ದರಿಂದ 2 ಇಂಟು 2 ಏಕಕೇಂದ್ರೀಯ ಅರ್ಧ ವೃತ್ತಗಳಿಂದ ಉಂಟಾದ ಭಾಗದ ವಿಸ್ತೀರ್ಣ. ಸೊ 2 ಒಂದೇ ಕೇಂದ್ರದಿಂದ 2 ವೃತ್ತಗಳು ಉಂಟಾದಾಗ ನೀವು ಈ ಭಾಗದ ವಿಸ್ತೀರ್ಣ ಯಾವ ರೀತಿ ಫೈಂಡ್ ಮಾಡಬೇಕು? ಹೊರಗಡೆ ಇರೋ ವೃತ್ತದ ವಿಸ್ತೀರ್ಣದಲ್ಲಿ ಒಳಗಡೆ ಇರೋ ವೃತ್ತದ ವಿಸ್ತೀರ್ಣ ನೀವು ಮೈನಸ್ ಮಾಡ್ಕೊಳ್ಬೇಕು. ಅಂದರೆ ಹೊರಗಡೆ ಇರೋ ವೃತ್ತದ ವಿಸ್ತೀರ್ಣ πr² ಮೈನಸ್ ಒಳಗಡೆ ಇರೋ ವೃತ್ತದ ವಿಸ್ತೀರ್ಣ ಸ್ಮಾಲ್ ಆರ್ ತೊಗೊಳ್ಬೇಕು πr². ಅದೇ ರೀತಿ ಅರ್ಧ ವೃತ್ತ ಕೊಟ್ಟಾಗ ಡಿವೈಡೆಡ್ ಬೈ 2 ಮಾಡ್ಕೊಳ್ಬೇಕು, ರೈಟ್?
ಸೊ ನೋಡ್ಬೋದು ಇಲ್ಲಿ ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ. ಸೊ ಉದ್ದ 106, ಅಗಲ 10. ಅದೇ ರೀತಿ ಇದು ಕೂಡ 106 ಇಂಟು 10, ಉದ್ದ ಇಂಟು ಅಗಲ. ಎರಡು ಆಯತಗಳ ವಿಸ್ತೀರ್ಣ ಗೊತ್ತಾಯ್ತು ಇಲ್ಲಿ. ಆ್ಯಂಡ್ 2 ಆ್ಯಸ್ ಇಟ್ ಈಸ್ ಏಕಕೇಂದ್ರೀಯ ವೃತ್ತಗಳಿಂದ ಉಂಟಾದ ಭಾಗ. ಆ್ಯಂಡ್ ಅರ್ಧ ವೃತ್ತಗಳಿವೆ, ಅದರಿಂದ ಡಿವೈಡೆಡ್ ಬೈ 2 ತೊಗೊಳ್ಬೇಕು. ಸೊ ಇದು ಕ್ಯಾಪಿಟಲ್ ಆರ್, ಇಲ್ಲಿ ಸ್ಮಾಲ್ ಆರ್. ಓಕೆ, ಸೊ ಇದರಿಂದ 106 ಇಂಟು 10, 1060, 1060. ಆ್ಯಂಡ್ 2 ಆಸ್ ಇಟ್ ಈಸ್. ಸೊ ಪೈ ಬೈ 2 ಕಾಮನ್ ತೊಗೊಳ್ಬೋದು ಎರಡರಲ್ಲೂ. ಸೊ ಪೈ ಬೈ 2 ಕಾಮನ್. ಆ್ಯಂಡ್ ರಿಮೈನಿಂಗ್ ಏನು, ಆರ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್. ಸೊ ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್ ಎರಡು ವ್ಯಾಲ್ಯೂ ಫೈಂಡ್ ಮಾಡಿದ್ದಾರೆ ಇಲ್ಲಿ, 30 ಆ್ಯಂಡ್ 30. ಜಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ 1060 ಪ್ಲಸ್ 1060, 2120. ಆ್ಯಂಡ್ 2 ಕ್ಯಾನ್ಸಲ್. ಆ್ಯಂಡ್ ಪೈ ವ್ಯಾಲ್ಯೂ 22/7. ಕ್ಯಾಪಿಟಲ್ ಆರ್ ಅಂದರೆ 40. ಸೊ 40 ಸ್ಕ್ವೇರ್ ಮೈನಸ್ 30 ಸ್ಕ್ವೇರ್. ಸೊ 40 ಸ್ಕ್ವೇರ್ ಇಸ್ 1600, 30 ಸ್ಕ್ವೇರ್ ಇಸ್ 900. ಅಂದರೆ ಮೈನಸ್ ಮಾಡಿದಾಗ 700 ಸಿಗುತ್ತೆ ಇಲ್ಲಿ. ಸೊ 7ಇಂದ ಇದು ಕ್ಯಾನ್ಸಲ್ ಆಗುತ್ತೆ, 7 1s 700s. ಆ್ಯಂಡ್ 22 ಇಂಟು 100, 2200. ಸೊ 2120 ಪ್ಲಸ್ 2200, 4320 ಮೀಟರ್ ಸ್ಕ್ವೇರ್. ಅಂದರೆ ಈ ಓಟದ ಮೈದಾನದ ಒಟ್ಟು ವಿಸ್ತೀರ್ಣ 4320 ಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಕ್ವಶನ್ ನಂಬರ್ 9. ಕ್ವಶನ್ ನಂಬರ್ 9, ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತದಲ್ಲಿ ಎ ಬಿ ಸಿ ಡಿಗಳು ಪರಸ್ಪರ ಲಂಬವಾಗಿರುವ ವ್ಯಾಸಗಳು. ಸೊ ನೋಡ್ಬೋದು ಇಲ್ಲಿ ಎ ಬಿ ಮತ್ತು ಸಿ ಡಿ ಒಂದಕ್ಕೊಂದು ಲಂಬವೇ, ಅಂದರೆ 90 ಡಿಗ್ರಿ. ಒ ಡಿಯು ಚಿಕ್ಕ ವೃತ್ತಕ್ಕೆ ವ್ಯಾಸವಾಗಿದೆ. ಸೊ ಇದು ಓ ಇಂದ ಡಿ ತನಕ ಏನು ರೇಖೆ ಇದೆ, ಇದು ಚಿಕ್ಕ ವೃತ್ತದ ವ್ಯಾಸ. ನೋಡ್ಬೋದು ಇಲ್ಲಿ ಚಿಕ್ಕ ವೃತ್ತ, ಇದರ ವ್ಯಾಸ ಒ ಡಿ. ಒ ಎ 7 ಸೆಂಟಿಮೀಟರ್ ಆದರೆ ಓ ಇಂದ ಎ ತನಕ ಎಷ್ಟಿದು 7 ಸೆಂಟಿಮೀಟರ್ ಆದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ. ಸೊ ಓ ವೃತ್ತ ಕೇಂದ್ರ ಇದೆ, ಓ ಇಂದ ಎ ತನಕ 7 ಅಂದರೆ ಓ ಇಂದ ಡಿ ತನಕನೂ 7 ಆಗುತ್ತೆ ಇದು. ಸೊ ಚಿಕ್ಕ ವೃತ್ತದ ಇದು ವ್ಯಾಸ ಅಂತ ಹೇಳ್ತಿದ್ದಾರೆ. ಸೊ ಈ ಚಿಕ್ಕ ವೃತ್ತದ ತ್ರಿಜ್ಯ ಏನಾಗುತ್ತೆ ಇಲ್ಲಿ 7/2, 7/2 ಕರೆಕ್ಟ್. ಒ ಸಿ 7 ಆಗುತ್ತೆ, ಒ ಬಿ ಕೂಡ 7 ಆಗುತ್ತೆ. ಸೊ ದೊಡ್ಡ ವೃತ್ತದ ತ್ರಿಜ್ಯ 7 7 7 7. ಆ್ಯಂಡ್ ಈ ಚಿಕ್ಕ ವೃತ್ತದ ವ್ಯಾಸ 7 ಇದೆ, ತ್ರಿಜ್ಯ 7/2 ಆಗುತ್ತೆ. ಸೊ ದೊಡ್ಡ ವೃತ್ತದ ತ್ರಿಜ್ಯ ಇವೆಲ್ಲ 7 ಆ್ಯಂಡ್ ಚಿಕ್ಕ ವೃತ್ತದ ವ್ಯಾಸ 7 ಕೊಟ್ಟಿದ್ದಾರೆ ಇಲ್ಲಿ. ಸೊ ತ್ರಿಜ್ಯ 7/2 ಆಗುತ್ತೆ. ಆ್ಯಂಡ್ ಎ ಬಿ ಮತ್ತು ಸಿ ಡಿ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಇದೆ, ಅಂದರೆ ಲಂಬವಾಗಿದೆ. ಸೊ 90 ಡಿಗ್ರಿ ಅಂತ ತೊಗೊಳ್ಬೋದು. ಆ್ಯಂಡ್ ಎ ಬಿ ರೇಖೆ ಎಷ್ಟಾಗುತ್ತೆ ಇಲ್ಲಿ, ಎ ಬಿ ಅಂದರೆ ಒ ಎ ಪ್ಲಸ್ ಒ ಬಿ. ಒ ಎ 7 ಇದೆ, ಒ ಬಿ 7 ಇದೆ, ಅಂದರೆ ಟೋಟಲ್ ಎ ಬಿ ಎಷ್ಟಿದು 14 ಸೆಂಟಿಮೀಟರ್. ಸೊ ಎ ಬಿ 14 ಸೆಂಟಿಮೀಟರ್. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕೇಳ್ತಾ ಇದ್ದಾರೆ. ಯಾವ ರೀತಿ, ಸೊ ಇಲ್ಲಿ ಒಂದು ಚಿಕ್ಕ ವೃತ್ತ ಛಾಯೆಗೊಳಿಸಿದ್ದಾರೆ. ಸೊ ಅದರದ್ದು ವಿಸ್ತೀರ್ಣ ಪ್ಲಸ್ ಈ ಭಾಗದಲ್ಲಿ ಛಾಯೆಗೊಳಿಸಿದ್ದಾರೆ. ಯಾವ ರೀತಿ ಕಂಡುಹಿಡ್ಕೊಳ್ಬೋದು, ಸೊ ಇಲ್ಲೊಂದು ಅರ್ಧ ವೃತ್ತ ಕಾಣಿಸ್ತಾ ಇದೆ, ಅದು ಎ ಬಿ ಸಿ. ಸೊ ಇದು ಅರ್ಧ ವೃತ್ತದಲ್ಲಿ ಈ ತ್ರಿಭುಜ ಮೈನಸ್ ಮಾಡಬೇಕು. ಯಾವ ತ್ರಿಭುಜ, ಎ ಬಿ ಸಿ ತ್ರಿಭುಜ, ಕರೆಕ್ಟ್. ಸೊ ಅರ್ಧ ವೃತ್ತದಲ್ಲಿ ಎ ಬಿ ಸಿ ತ್ರಿಭುಜ ಮೈನಸ್ ಮಾಡಬೇಕು. ಸೊ ಚಿಕ್ಕ ವೃತ್ತದ ವಿಸ್ತೀರ್ಣ ಅಂದರೆ ಇದು ಪ್ಲಸ್ ಎ ಸಿ ಬಿ ಅರ್ಧ ವೃತ್ತದ ವಿಸ್ತೀರ್ಣ, ಇದರಲ್ಲಿ ಎ ಬಿ ಸಿ ತ್ರಿಭುಜ ಮೈನಸ್ ಮಾಡಬೇಕು. ಸೊ ಮೈನಸ್ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ. ಸೊ ನೋಡ್ಬೋದು ಇಲ್ಲಿ ಪೈ ವ್ಯಾಲ್ಯೂ. ಸೊ ರೇಡಿಯಸ್, ಇದು ಚಿಕ್ಕ ವೃತ್ತದ ರೇಡಿಯಸ್ ಇರೋದರಿಂದ ಸ್ಮಾಲ್ ಆರ್, ಆ್ಯಂಡ್ ದೊಡ್ಡ ವೃತ್ತದ ರೇಡಿಯಸ್ ಕ್ಯಾಪಿಟಲ್ ಆರ್ ಅಂತ ತಗೊಳ್ಳೋಣ. ಸೊ ಎರಡು ಡಿಫ್ರೆಂಟ್ ಇರೋದರಿಂದ ಸೇಮ್ ಬರ್ಕೊಳ್ಬಾರ್ದು. ಓಕೆ, ಸೊ ಸ್ಮಾಲ್ ಆರ್ ಚಿಕ್ಕ ವೃತ್ತಕ್ಕೆ, ಕ್ಯಾಪಿಟಲ್ ಆರ್ ದೊಡ್ಡ ವೃತ್ತಕ್ಕೆ. ಸೊ ಇಲ್ಲಿ ಪೈ, ಓಕೆ, ಪೈ ವ್ಯಾಲ್ಯೂ 22/7 ಡಿವೈಡೆಡ್ ಬೈ 2 ಅಂದರೆ ಇದು 1/2. ಸೊ ರೇಡಿಯಸ್ ಅಂದರೆ 7 ಇದೆ ದೊಡ್ಡ ವೃತ್ತದ, ಸೊ ರೇಡಿಯಸ್ ಸ್ಕ್ವೇರ್ 7 ಇಂಟು 7 ಮೈನಸ್ 1/2 ಪಾದ ಇಂಟು ಎತ್ತರ ತ್ರಿಭುಜದ ವಿಸ್ತೀರ್ಣ. ಸೊ ಈ ಎ ಬಿ ಸಿ ತ್ರಿಭುಜದ ಪಾದ ನಾವು ಎ ಬಿ ತೊಗೊಳ್ಬೋದು, ಎತ್ತರ ಇಲ್ಲಿ ಕೇಂದ್ರ ಓದಿಂದ ಒ ಸಿ ತೊಗೊಳ್ಬೋದು. ಸೊ ಇದು ಎ ಬಿ ಪಾದ, ಒ ಸಿ ಎತ್ತರ. ಸೊ 1/2 ಪಾದ 14, ಎತ್ತರ 7. ಸೊ ಕ್ಯಾಲ್ಕುಲೇಟ್ ಮಾಡೋಣ. 7 7 ಕ್ಯಾನ್ಸಲ್.
2 11s 22. So 7 and 11 multiply ಮಾಡಿದಾಗ 77 divided by 2 as it is. So ಇಲ್ಲಿ 2 11s and 7 cancel. So 11 into 7 77, correct. So 2 7s 14, 7 into 7 49. So 77 minus 49 ಎಷ್ಟಾಗುತ್ತೆ 28 and 77 half ಅಂದರೆ 38.5. ಇವೆರಡು ಪ್ಲಸ್ ಮಾಡ್ಕೊಳ್ಳಿ 66.5 ಸೆಂಟಿಮೀಟರ್ ಸ್ಕ್ವೇರ್. ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಈ ಭಾಗ ಮತ್ತು ಈ ಭಾಗ ಎಷ್ಟಾಗುತ್ತೆ ಇಲ್ಲಿ 66.5 ಸೆಂಟಿಮೀಟರ್ ಸ್ಕ್ವೇರ್. ಕ್ವಶನ್ ನಂಬರ್ 10, ತ್ರಿಭುಜ ಎ ಬಿ ಸಿ ಸಮಬಾಹು ತ್ರಿಭುಜದ ವಿಸ್ತೀರ್ಣ. ಸೊ ಈ ತ್ರಿಭುಜ ನೋಡ್ಬೋದು ಇಲ್ಲಿ, ಇದರ ವಿಸ್ತೀರ್ಣ 17,320.5 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಸೊ ಪ್ರತಿ ತ್ರಿಭುಜದ ಶೃಂಗ ಬಿಂದುಗಳನ್ನು, ಸೊ ಈ ತ್ರಿಭುಜದ ಶೃಂಗಬಿಂದು ಎ ಬಿ ಸಿ ಶೃಂಗಬಿಂದುಗಳನ್ನು ಕೇಂದ್ರವಾಗಿಟ್ಟುಕೊಂಡು ಹಾಗೂ ತ್ರಿಭುಜದ ಬಾಹುವಿನ ಅರ್ಧದಷ್ಟು ತ್ರಿಜ್ಯದಿಂದ, ಅಂದರೆ ಎ ಬಿಂದುವಿನ ಮೇಲೆ ಸೊ ಕಂಪಾಸ್ ತೊಗೊಂಡು ಕೈವಾರ ತೊಗೊಂಡು ಈ ಬಾವಿನ ಅರ್ಧದಷ್ಟು ಉದ್ದ ತೊಗೊಂಡ್ಬಿಟ್ಟು ಒಂದು ಸರ್ಕಲ್ ಡ್ರಾ ಮಾಡ್ತಾ ಇದ್ದಾರೆ. ಬಿ ಮೇಲೆ ಇಟ್ಕೊಂಡು ಇನ್ನೊಂದು ಸರ್ಕಲ್, ಓಕೆ, ಎ ಬಿ ಬಾವಿನ ಅರ್ಧದಷ್ಟು ಉದ್ದ ಇಟ್ಕೊಂಡು ಸರ್ಕಲ್ ಡ್ರಾ ಮಾಡ್ತಾರೆ. ಅದೇ ರೀತಿ ಸಿಯಿಂದನೂ ಒಂದು ವೃತ್ತ ರಚಿಸಿದ್ದಾರೆ. ನೆಕ್ಸ್ಟ್, ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ. ಸೊ ಇಲ್ಲಿ ಛಾಯೆಗೊಳಿಸಿದ್ದಾರೆ, ಯಾವ ರೀತಿ ಕಂಡುಹಿಡ್ಕೊಳ್ಬೋದು? ಈ ಸಮಬಾಹು ತ್ರಿಭುಜದಲ್ಲಿ ಸೊ ನೋಡ್ಬೋದು ನೀವು, ಇಲ್ಲೊಂದು ತ್ರಿಜ್ಯಾಂತರ ಖಂಡ ರಚನೆ ಮಾಡಿದ್ದಾರೆ ಈ ರೀತಿ, ಆ್ಯಂಡ್ ಈ ಕಡೆ ಕೂಡ ಒಂದು ತ್ರಿಜ್ಯಾಂತರ ಖಂಡ ರಚನೆ ಮಾಡಿದ್ದಾರೆ, ರೈಟ್. ಸೊ 3 ತ್ರಿಜ್ಯಾಂತರ ಖಂಡಗಳು ರಚನೆ ಮಾಡಿದ್ದಾರೆ. ಸೊ ಪ್ರತಿಯೊಂದು ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ ಸಮ ಇವೆ ಇಲ್ಲಿ, ಓಕೆ. ಸೊ 3 ತ್ರಿಜ್ಯಾಂತರ ಖಂಡಗಳು ಏನು ಮಾಡಬೇಕು? ಮೈನಸ್ ಮಾಡಬೇಕು. ಮೈನಸ್ ಮಾಡಿದಾಗ ಛಾಯೆಗೊಳಿಸಿದ ಭಾಗದ ಈ ಮಧ್ಯಭಾಗದ ವಿಸ್ತೀರ್ಣ ಸಿಗುತ್ತೆ, ರೈಟ್. ಸೊ ಆ ತ್ರಿಜ್ಯಾಂತರ ಖಂಡ ಮೈನಸ್ ಮಾಡಬೇಕಂದ್ರೆ ರೇಡಿಯಸ್ ಗೊತ್ತಿರಬೇಕು. ಸೊ ರೇಡಿಯಸ್ ಬೇಕಂದರೆ ಈ ಎ ಬಿ ಬಾಹುವಿನ ಉದ್ದ ಗೊತ್ತಿರಬೇಕು, ಓಕೆ. ಅವರು ವಿಸ್ತೀರ್ಣ ಕೊಟ್ಟಿದ್ದಾರೆ ಅಲ್ಲಿ. ಸೊ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕೊಟ್ಟಿದ್ದಾರೆ, ಇದು 17,320.5. ಆ್ಯಂಡ್ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಸೂತ್ರ ಏನು? ಫಾರ್ಮುಲಾ √3/4 ಬಾಹು ಸ್ಕ್ವೇರ್. ಆ್ಯಂಡ್ ಇದು ವ್ಯಾಲ್ಯೂ ಆ್ಯಸ್ ಇಟ್ ಈಸ್ ತೊಗೊಳ್ಳಿ, ಓಕೆ. ಸೊ ಇಲ್ಲಿ √3/4 ರೈಟ್ ಸೈಡ್ ಹೋದ್ಮೇಲೆ ಏನಾಗುತ್ತೆ ಇಲ್ಲಿ 4/3, ರೈಟ್. ಸೊ 4/3. ಆ್ಯಂಡ್ ಈ ಪಾಯಿಂಟ್ ಏನಿದೆ, ಈ ಪಾಯಿಂಟ್ 4 ಡಿಜಿಟ್ಸ್ ಲೆಫ್ಟ್ ಸೈಡ್ ಮೂವ್ ಮಾಡಿ, ಅಂದರೆ 0 2 3 7 ಆದಮೇಲೆ ಇಲ್ಲಿ ಮೂವ್ ಮಾಡಿ. ಸೊ ಏನಾಗುತ್ತೆ ಇದು 1.73205. ಸೊ 4 ಡಿಜಿಟ್ಸ್ ಮೂವ್ ಮಾಡಿದಾಗ 4 0 ಸಿಗುತ್ತೆ ಇಲ್ಲಿ, ಅಂದರೆ 10,000 ಇಂಟು ಅಲ್ಲಿ ಬರ್ಕೊಳ್ಬೋದು ನೀವು. ಎಕ್ಸಾಂಪಲ್ ಇವಾಗ 2.5 ಇದೆ, ರೈಟ್. ಸೊ ಇದಕ್ಕೆ ನೀವು ಸೊ ಲೆಫ್ಟ್ ಸೈಡ್ ಮೂವ್ ಮಾಡಿದಾಗ 25 ಅಂತ ಬರ್ಕೊಂಡು, ಓಕೆ, ಇಂಟು ಸೊ 1 ಡಿಜಿಟ್ ಮೂವ್ ಆಗಿದೆ ಅಲ್ಲಿ, ಅಂದರೆ ನೀವು 10 ಬರ್ಕೊಳ್ಬೋದು, ಇಂಟು 10 ಅಂತ ಬರ್ಕೊಳ್ಬೋದು, ರೈಟ್. ಸೊ ಇದು ಪಾಯಿಂಟ್ ಎಲ್ಲಿ ಬರುತ್ತೆ ಇಲ್ಲಿ 1 ಡಿಜಿಟ್ ಮೂವ್ ಅಂದರೆ ಈ ಸೈಡ್, ಓಕೆ. ಸೊ 0.25 ಇಂಟು 10 ಅಂತ ನೀವು ಬರ್ಕೊಳ್ಬೋದು. ಸೊ 2.5ಗೆ ನೀವು 0.25 ಇಂಟು 10 ಅಂತ ಬರ್ಕೊಳ್ಬೋದು, ರೈಟ್, ಓಕೆ. ಸೊ ಅದೇ ರೀತಿಯಲ್ಲಿ 17,320.5ನ ಯಾವ ರೀತಿ ಬರ್ಕೊಳ್ಬೋದು? 1.73205 ಇಂಟು 10,000 ಅಂತ ಬರ್ಕೊಳ್ಬೋದು. ಸೊ ನೀವು ಎಷ್ಟು ಡಿಜಿಟ್ಸ್ ಲೆಫ್ಟ್ ಸೈಡ್ ಮೂವ್ ಮಾಡ್ತೀರಾ ಅಷ್ಟು ಝೀರೋಸ್ ಇಂಟೂನಲ್ಲಿ ಬರ್ಕೊಳ್ಬೇಕು, ಇಂಟು 10,000. ಸೊ ಇದು √3/4 ಏನಾಯ್ತು ಇಲ್ಲಿ 4/√3. ಆ್ಯಂಡ್ √3 ವ್ಯಾಲ್ಯೂ ಕ್ವಶನಲ್ಲಿ √3 = 1.73205 ಎಂದು ಬಳಸಿ ಅಂತ ಹೇಳ್ತಾರೆ. ಅದರ ಸಲುವಾಗಿ ಈ ವ್ಯಾಲ್ಯೂ ನಮಗೆ ಸಿಗ್ತಾ ಇದೆ ಅಲ್ಲಿ 1.73205. ಅದರ ಸಲುವಾಗಿ ನಾವು ಪಾಯಿಂಟ್ ಇಲ್ಲಿ ಮೂವ್ ಮಾಡ್ತಾ ಇದ್ದೀವಿ 1.73205. ಸೊ ಇದ್ರದ್ದು ವ್ಯಾಲ್ಯೂ ಏನು? ಕ್ವಶನಲ್ಲೇ ಕೊಟ್ಟಿದ್ದಾರೆ ಇಲ್ಲಿ √3 ಅಂತ. ಸೊ ಇದ್ರದ್ದು ವ್ಯಾಲ್ಯೂ √3 ಅಂತ ತೊಗೊಳ್ತಾ ಇದ್ದೀವಿ, ಓಕೆ. ಸೊ ಇದ್ರದ್ದು ವ್ಯಾಲ್ಯೂ √3. ಸೊ ಇವಾಗ ಈ √3 ಇಲ್ಲಿ ಬರ್ಕೊಡ್ತಾ ಇದ್ದೀವಿ. √3 ಆ್ಯಂಡ್ √3 ಕ್ಯಾನ್ಸಲ್ ಆಗುತ್ತೆ ಇಲ್ಲಿ √3. ಆ್ಯಂಡ್ 10,000 ಇಂಟು 4 ಅಂದರೆ 40,000. ಸೊ 40,000 ಬಾಹು ಸ್ಕ್ವೇರ್ = 40,000. ಸೊ ಬಾಹು ಅಂದರೆ ಸೊ ಸ್ಕ್ವೇರ್ ಇದ್ದಿದ್ದೇನಾಗುತ್ತೆ ಇಲ್ಲಿ √40,000. ಆ್ಯಂಡ್ 40,000 ಅಂದರೆ 200 ಸ್ಕ್ವೇರ್ ಆರ್ 200 ಇಂಟು 200. ಸೊ √200 ಸ್ಕ್ವೇರ್ ಏನಾಗುತ್ತೆ 200. ಸೊ ನಮಗಿಲ್ಲಿ
ತ್ರಿಭುಜದ ಒಂದು ಬಾಹುವಿನ ಉದ್ದ ಗೊತ್ತಾಯಿತು. ಅಂದರೆ ಮೂರು ಬಾಹುಗಳು ಸೇಮ್ ಆಗ್ತವೆ. ಎಷ್ಟು? 200 ಸೆಂಟಿಮೀಟರ್. ರೈಟ್. ಸೊ ಈ ವೃತ್ತಗಳು ಯಾವ ರೀತಿ ರಚನೆ ಮಾಡಿದಾರಲ್ಲಿ? ಬಾಹುವಿನ ಅರ್ಧ ಉದ್ದ ತೊಗೊಂಡ್ಬಿಟ್ಟು, ಅಂದರೆ ಇಲ್ಲಿ ತನಕ ಎ ಪಾಯಿಂಟಿಂದ ಇಲ್ಲಿ ತನಕ ವೃತ್ತದ ತ್ರಿಜ್ಯ ಅಂತ ಗೊತ್ತಾಯಿತು. ಎಷ್ಟಿದು? 100. ಟೋಟಲ್ 200 ಇರೋದ್ರಿಂದ ತ್ರಿಜ್ಯ ಏನಾಯಿತು? 100. ಸೊ ನೋಡ್ಬೋದು, ತ್ರಿಜ್ಯ ಅಂದರೆ ಬಾಹು ಡಿವೈಡೆಡ್ ಬೈ 2 ಕ್ವಶನ್ ಪ್ರಕಾರ. ಅದಕ್ಕೆ ದತ್ತ ಅಂತ ಬರ್ಕೊಳ್ತಾ ಇದ್ದೀವಿ. ಸೊ 200/2 100 ಸೆಂಟಿಮೀಟರ್. ಸೊ ಈ ವೃತ್ತದ ತ್ರಿಜ್ಯ 100 ಸೆಂಟಿಮೀಟರ್ ಅಂತ ಗೊತ್ತಾಯಿತು. ಸೊ ಇವಾಗ ನಾವು ಆ್ಯಂಡ್ ಸಮಬಾಹು ತ್ರಿಭುಜದಲ್ಲಿ ಪ್ರತಿಯೊಂದು ಕೋನ 60 ಡಿಗ್ರಿ ಇರುತ್ತೆ. ಸೊ ಥೀಟಾ ವ್ಯಾಲ್ಯೂ 60 ಡಿಗ್ರಿ. ಅದೇ ರೀತಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಯಾವ ರೀತಿ ಮಾಡ್ಬೇಕಂತ ಹೇಳಿದಿತ್ತು? ಆ ಸಮಬಾಹು ತ್ರಿಭುಜದಲ್ಲಿ 3 ಏನಾಗಿದ್ದಾವೆ ಅಲ್ಲಿ? ತ್ರಿಜ್ಯಾಂತರ ಖಂಡಗಳು ಉಂಟಾಗಿದ್ದಾವೆ. ಆ 3 ಮೈನಸ್ ಮಾಡಿಕೊಂಡಾಗ ನಮಗಿಲ್ಲಿ ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಸಿಗುತ್ತೆ. ರೈಟ್. ಅಂದರೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಮೈನಸ್ 3 ಇಂಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಇದಂತೂ ಕೊಟ್ಟಿದ್ದಾರೆ ಕ್ವಶನಲ್ಲಿ. ಸಮಬಾಹು ತ್ರಿಭುಜದ ವಿಸ್ತೀರ್ಣ ಎಷ್ಟು? ಆ್ಯಂಡ್ 3 ಇಂಟು ತ್ರಿಜ್ಯಾಂತರ ಖಂಡ ವಿಸ್ತೀರ್ಣದ ಫಾರ್ಮುಲಾ ಏನು? πr² ಇಂಟು θ/360. ಥೀಟಾ ವ್ಯಾಲ್ಯೂ 60 ಡಿಗ್ರಿ. ಸೊ 60 6 360. ಕರೆಕ್ಟ್. ಸೊ 3 ಓಕೆ ಕ್ಯಾನ್ಸಲ್ ಆಗುತ್ತೆ. 3 2 6. ಎಸ್. ಪೈ ವ್ಯಾಲ್ಯೂ 3.14 ಆ್ಯಂಡ್ ರೇಡಿಯಸ್ ಸ್ಕ್ವೇರ್ 100 ಇಂಟು 100 ಆ್ಯಂಡ್ 1/2 ಆ್ಯಸ್ ಇಟ್ ಈಸ್. ಸೊ ನೀವು 2 ಡಿವೈಡ್ ಮಾಡ್ಕೊಳ್ಬೋದು. 50. ಸೊ 3.14 ಇಂಟು 100 ಅಂದರೆ 314. 314 ಇಂಟು 50 ಅಂದರೆ 15,700. ಆ್ಯಂಡ್ ಈ ವಿಸ್ತೀರ್ಣದಲ್ಲಿ ಮೈನಸ್ ಮಾಡಿದಾಗ ಎಷ್ಟು ಸಿಗುತ್ತೆ ಇಲ್ಲಿ? 1620.5 ಸೆಂಟಿಮೀಟರ್ ಸ್ಕ್ವೇರ್. ಸೊ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಗೊತ್ತಾಯಿತು. ನೆಕ್ಸ್ಟ್ ಕ್ವಶನ್ ನಂಬರ್ 11. ಒಂದು ಚೌಕಾಕಾರದ ಕರವಸ್ತ್ರದಲ್ಲಿ, ಸೊ ಚಿತ್ರ ನೋಡ್ಬೋದು ನೀವು, 7 ಸೆಂಟಿಮೀಟರ್ ತ್ರಿಜ್ಯವಿರುವ 9 ವೃತ್ತಾಕಾರದ ವಿನ್ಯಾಸ ಮಾಡಿದ್ದಾರೆ. ಕರವಸ್ತ್ರದ ಉಳಿದ ಭಾಗದ ವಿಸ್ತೀರ್ಣ. ಸೊ ಈ ಕರವಸ್ತ್ರದ ಒಟ್ಟು 9 ಡಿಸೈನ್ಸ್ ಅದಾವಲ್ಲಿ. ಓಕೆ. ಸೊ ಈ ಡಿಸೈನ್ಸನ್ನು ಹೊರತುಪಡಿಸಿ ಉಳಿದ ಭಾಗ, ಇಲ್ಲಿ ಮಧ್ಯದಲ್ಲಿ ಭಾಗ ಉಳ್ಕೊಳ್ತಾ ಇದೆ, ಈ ಭಾಗದ ವಿಸ್ತೀರ್ಣ ಎಷ್ಟು? ರೈಟ್. ಸೊ ಎಲ್ಲ ಭಾಗದ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಏನು ಮಾಡಬೇಕು? ಈ ಕರವಸ್ತ್ರದ ವಿಸ್ತೀರ್ಣ ಅಂದರೆ ಚೌಕಾಕೃತಿ ಇದೆ, ಕರವಸ್ತ್ರದ ವಿಸ್ತೀರ್ಣದಲ್ಲಿ ಈ 9 ವೃತ್ತಗಳ ವಿಸ್ತೀರ್ಣ ಮೈನಸ್ ಮಾಡಬೇಕು. ಅಂದರೆ ಮಧ್ಯದ ಭಾಗ ಎಷ್ಟು ಅಂತ ನಮಗಿಲ್ಲಿ ಗೊತ್ತಾಯ್ತು. ಮಧ್ಯದಲ್ಲಿ ಎಷ್ಟೆಷ್ಟು ಭಾಗ ಉಳ್ಕೊಳ್ತದಂತ ಗೊತ್ತಾಗ್ತದೆ. ಓಕೆ. ಓಕೆ. ಸೊ ತ್ರಿಜ್ಯ ಕೊಟ್ಟಿದ್ದಾರೆ ಇಲ್ಲಿ 7 ಸೆಂಟಿಮೀಟರ್ ಅಂತ. ಸೊ ಕರವಸ್ತ್ರ ಏನು ಚೌಕಾಕೃತಿ ಇದೆ, ಅದರ ಬಾಹುವಿನ ಉದ್ದ ಕಂಡುಹಿಡ್ಕೊಳ್ಬೋದಾ? ಸೊ ಇಲ್ಲಿಂದ ಇದು 7 ಅಂದರೆ ಸೊ ವ್ಯಾಸ ಏನಾಗುತ್ತೆ? ಇದು 14 ಆಗುತ್ತೆ. ಸೊ ಒಂದು ವೃತ್ತದ ವ್ಯಾಸ ಇಷ್ಟು 14, ಸೆಕೆಂಡ್ ವೃತ್ತದ ವ್ಯಾಸ 14, ಥರ್ಡ್ ವೃತ್ತದ ವ್ಯಾಸ ಕೂಡ 14. ಅಂದರೆ ಒಟ್ಟು ಉದ್ದ ಎಷ್ಟಾಗ್ತದೆ? ಇದು 14 14 14 3 ಪ್ಲಸ್ ಮಾಡ್ಕೊಳ್ಬೇಕು. ರೈಟ್. ಸೊ ರೇಡಿಯಸ್ 7 ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಡಯಾಮೀಟರ್ ಏನಾಗುತ್ತೆ? 14. ಓಕೆ. ವ್ಯಾಸ ಚೌಕದ ಬಾಹು ಅಂದರೆ 3 ವೃತ್ತಗಳ ವ್ಯಾಸಗಳು. ಸೊ ಚಿತ್ರ ನೋಡ್ಬೋದು ನೀವು, 3 ವೃತ್ತಗಳ ವ್ಯಾಸ ಪ್ಲಸ್ ಮಾಡಿದಾಗಿದ್ದು ಬಾಹು ಸಿಗುತ್ತೆ. ಸೊ 3 ಇಂಟು 14 42 ಸೆಂಟಿಮೀಟರ್. ಕರವಸ್ತ್ರದ ಉಳಿದ ಭಾಗದ ವಿಸ್ತೀರ್ಣ ಏನು ಮಾಡಬೇಕು? ಚೌಕದ ವಿಸ್ತೀರ್ಣದಲ್ಲಿ ಆ 9 ವೃತ್ತಗಳ ವಿಸ್ತೀರ್ಣ ಮೈನಸ್ ಮಾಡಬೇಕು. ಅಂದರೆ ಮಧ್ಯದ ಭಾಗ ನಮ್ಗೆ ಎಷ್ಟು ಅಂತ ಮಧ್ಯಭಾಗದ ವಿಸ್ತೀರ್ಣ ಗೊತ್ತಾಗುತ್ತೆ ಇದು. ಕರೆಕ್ಟ್. ಓಕೆ. ಸೊ ಚೌಕದ ವಿಸ್ತೀರ್ಣ ಅಂದರೆ ಬಾಹು ಸ್ಕ್ವೇರ್. ಸೊ 42 ಸ್ಕ್ವೇರ್. 42 ಸ್ಕ್ವೇರ್ ಅಂದರೆ 1764. ಆ್ಯಂಡ್ 9 ವೃತ್ತಗಳ ವಿಸ್ತೀರ್ಣ 9 ಇಂಟು ವೃತ್ತದ ವಿಸ್ತೀರ್ಣ πr². ಪೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ರೇಡಿಯಸ್ 40 ಎಷ್ಟಿದೆ ಇಲ್ಲಿ? ಓಕೆ. ಸೊ ಇದು ಬಾಹುವಿನ ಉದ್ದ ಬರ್ಕೊಂಡಿದ್ದೀನಿ ಇಲ್ಲಿ. ಸೊ ಏನದು ರೇಡಿಯಸ್ 7 ಇದೆ. ರೈಟ್. ಸೊ ರೇಡಿಯಸ್ ಇಸ್ 7. ಸೊ ರೇಡಿಯಸ್ ಸ್ಕ್ವೇರ್ ಅಂದರೆ 7 ಇಂಟು 7.
ಸೊ ಏನು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ 7 ಕ್ಯಾನ್ಸಲ್ ಆ್ಯಂಡ್ 9 ಇಂಟು 7 is 63 ಆ್ಯಂಡ್ 63 ಇಂಟು 22 ಎಷ್ಟಾಗುತ್ತೆ 3 2 6 6 2 12 3 2 6 ಅಂದರೆ 18 6 2 12 13 ಸೊ 1386 ಸೊ ಏನು ಬರುತ್ತಿದ್ದು 1386 ಸೊ ಇದು ಚೌಕದ ವಿಸ್ತೀರ್ಣ ಮೈನಸ್ 9 ವೃತ್ತಗಳ ವಿಸ್ತೀರ್ಣ 378 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದು ಕರವಸ್ತ್ರದಲ್ಲಿ ಉಳಿದ ಭಾಗದ ವಿಸ್ತೀರ್ಣ. ಕ್ವೆಶ್ಚನ್ ನಂಬರ್ 12. ಚಿತ್ರದಲ್ಲಿ OACB ನೋಡ್ಬೋದು, ಇದು OACB. ಸೊ ಇದೊಂದು ವೃತ್ತ ಚತುರ್ಥಕ ಕಾಣಿಸ್ತಾ ಇದೆ. ಇಲ್ಲಿ O ಕೇಂದ್ರವನ್ನು ಹೊಂದಿರುವ 3.5 ಸೆಂಟಿಮೀಟರ್ ತ್ರಿಜ್ಯ. ಸೊ O ಇಂದ B 3.5, O ಇಂದ A 3.5 ವೃತ್ತ ಚತುರ್ಥಕವಾಗಿದೆ. OD 2 ಸೆಂಟಿಮೀಟರ್, O ಇಂದ D ತನಕ 2 ಸೆಂಟಿಮೀಟರ್. ಫಸ್ಟ್ ಕ್ವಶನ್, ವೃತ್ತ ಚತುರ್ಥಕ ಅದರ ವಿಸ್ತೀರ್ಣ ಕೇಳ್ತಾ ಇದ್ದಾರೆ. ಸೊ ಫಾರ್ಮುಲಾ ಅಂತ ಗೊತ್ತಿದೆ, πr²/4. ವೃತ್ತ ಚತುರ್ಥಕ ಇರೋದ್ರಿಂದ ಡಿವೈಡೆಡ್ ಬೈ 4 ಮಾಡ್ಕೊಳ್ಬೇಕು. ಆ್ಯಂಡ್ ಸೊ ವೃತ್ತ ಚತುರ್ಥಕದ ವಿಸ್ತೀರ್ಣ πr²/4. ಸೊ ಇದು 1/4 ಆ್ಯಸ್ ಇಟ್ ಈಸ್. ಪೈ ವ್ಯಾಲ್ಯೂ 22/7. ರೇಡಿಯಸ್ ಅಂತೂ 3.5 ಕೊಟ್ಟಿದ್ದಾರೆ. ಸೊ 3.5 ಇಂಟು 3.5. ಸೊ ಕ್ಯಾಲ್ಕುಲೇಟ್ ಮಾಡಿಲಿ ಆನ್ಸರ್ ಸಿಗುತ್ತೆ 9.625. ಸೊ ಇದು 7 5 35 ಅಂದರೆ 0.5. ಸೊ ಅದು ಮಲ್ಟಿಪ್ಲೈ ಮಾಡ್ಕೊಳ್ಳಿ ಆ್ಯಂಡ್ ಡಿವೈಡೆಡ್ ಬೈ 4 ಮಾಡ್ಕೊಂಡಾಗ 9.625 ಸೆಂಟಿಮೀಟರ್ ಸ್ಕ್ವೇರ್. ಆ್ಯಂಡ್ ಸೆಕೆಂಡ್ ಕ್ವಶನ್, ಛಾಯೆಗೊಳಿಸಿರುವ ಭಾಗದ ವಿಸ್ತೀರ್ಣ. ಸೊ ಈ ಭಾಗದಲ್ಲಿ ಛಾಯೆಗೊಳಿಸಿದ್ದಾರೆ. ಸೊ ಆ ವೃತ್ತ ಚತುರ್ಥಕ ಏನಿದೆ ಅದರಲ್ಲಿ ತ್ರಿಭುಜ ಮೈನಸ್ ಮಾಡ್ಕೊಳ್ಬೇಕು, ರೈಟ್. ಈ ತ್ರಿಭುಜದ ವಿಸ್ತೀರ್ಣ ಅಂದರೆ 1/2. ಸೊ ತ್ರಿಭುಜದ ವಿಸ್ತೀರ್ಣ 1/2 ಇಂಟು ಪಾದ ಇಂಟು ಎತ್ತರ. ನಿಮ್ಗೆ ಇಲ್ಲಿ ಪಾದ ಗೊತ್ತಿದೆ, ಎತ್ತರ ಗೊತ್ತಿದೆ, ಕರೆಕ್ಟ್. ಸೊ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ವೃತ್ತ ಚತುರ್ಥಕದ ವಿಸ್ತೀರ್ಣದಲ್ಲಿ ತ್ರಿಭುಜ OBD ವಿಸ್ತೀರ್ಣ ಮೈನಸ್ ಮಾಡ್ಕೊಳ್ಬೇಕು, ಕರೆಕ್ಟ್. ಸೊ ಇದಂತೂ ಆಲ್ರೆಡಿ ಫೈಂಡ್ ಮಾಡಿದ್ದೀವಿ. ಇಲ್ಲಿ ವೃತ್ತ ಚತುರ್ಥಕದ ವಿಸ್ತೀರ್ಣ ಆ್ಯಂಡ್ ತ್ರಿಭುಜ 1/2 ಪಾದ ಇಂಟು ಎತ್ತರ. ಪಾದ 3.5 ನೋಡ್ಬೋದು ಆ್ಯಂಡ್ ಎತ್ತರ ಎಷ್ಟು 2 ಸೆಂಟಿಮೀಟರ್. ಸೊ 2 ಟು ಕ್ಯಾನ್ಸಲ್, 3.5 ಆ್ಯಸ್ ಇಟ್ ಈಸ್. ಇದರಲ್ಲಿ ಮೈನಸ್ ಮಾಡಿದಾಗ 6.125 ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್ 13th ಕ್ವಶನ್, ಚಿತ್ರದಲ್ಲಿ OACB ಚೌಕ ಇದೆ. OABC. ಸೊ ಈ ಚೌಕ ಆ್ಯಂಡ್ OPBQ ವೃತ್ತ ಚತುರ್ಥಕ. OPBQ ಈ ವೃತ್ತ ಚತುರ್ಥಕ ಇದರಲ್ಲಿ ಅಂತಸ್ಥವಾಗಿದೆ ಚೌಕವು. ಓಕೆ, OA 20 ಸೆಂಟಿಮೀಟರ್. OA 20 ಅಂದರೆ OC BC AB ಇವೆಲ್ಲ 20 ಸೆಂಟಿಮೀಟರ್ ಅಂತ ಗೊತ್ತಾಯಿತು. ಸೊ ಆದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ. ಸೊ ಏನಿಲ್ಲ, ಈ ವೃತ್ತ ಚತುರ್ಥಕದಲ್ಲಿ ಚೌಕ ಮೈನಸ್ ಮಾಡ್ಕೊಳ್ಬೇಕು. ಸೊ ವೃತ್ತ ಚತುರ್ಥಕದ ವಿಸ್ತೀರ್ಣ ಬೇಕಂದರೆ ನಿಮಗೆ ರೇಡಿಯಸ್ ಬೇಕು. ಅದಕ್ಕೇನು ಮಾಡೋಣ, O ಮತ್ತು B ಪಾಯಿಂಟ್ ಜಾಯಿನ್ ಮಾಡೋಣ. ಸೊ ಈ ಕೇಂದ್ರದಿಂದ ಈ ವೃತ್ತ ಪರಿಧಿಗೆ ಒಂದು ರೇಖೆ. ಸೊ ಇದು ವ್ಯಾಲ್ಯೂ ಫೈಂಡ್ ಮಾಡ್ಕೊಂಡಾಗ ನಮಗಿಲ್ಲಿ ಈ ವೃತ್ತ ಚತುರ್ಥಕದ ತ್ರಿಜ್ಯ ಗೊತ್ತಾಗುತ್ತೆ, ರೈಟ್. ಸೊ ಈ ಚೌಕದಲ್ಲಿ ಇದು OB ಏನಿದೆ ಅದು ಕರ್ಣ, ಕರೆಕ್ಟ್. ಸೊ ಚೌಕದ ಯಾವುದೇ ಒಂದು ಚೌಕದ ಕರ್ಣದ ಉದ್ದ ಫೈಂಡ್ ಮಾಡಬೇಕಂದ್ರೆ, ಸೊ ಬಾಹು A ಸೆಂಟಿಮೀಟರ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಅದರ ಕರ್ಣದ ಉದ್ದ √2a ಸೆಂಟಿಮೀಟರ್ ಆಗಿರುತ್ತೆ. ಸೊ ಫಾರ್ಮುಲಾ ನೆನಪಿರ್ಬೇಕಿದು. ಓಕೆ, ಯಾವುದೇ ಒಂದು ಚೌಕ ಎಕ್ಸಾಂಪಲ್ ಒಂದು 23 ಸೆಂಟಿಮೀಟರ್ ಇದೆ. ಸೊ ಅದರ ಕರ್ಣ ಏನಾಗಿರುತ್ತೆ ಅವಾಗೂ 23 √2 ಸೆಂಟಿಮೀಟರ್ ಆಗಿರುತ್ತೆ. ಓಕೆ, ಸೊ ಬಾಹುಗೆ √2 ಇಂಟು ಮಾಡ್ಕೊಳ್ಬೇಕಷ್ಟೆ. ಸೊ ಚೌಕದ ಕರ್ಣ, ಸೊ ಇಲ್ಲಿ ಬಾಹು 20 ಸೆಂಟಿಮೀಟರ್ ಆ್ಯಂಡ್ OB ಸೇರಿಸಿ, ಆಮೇಲೆ ಚೌಕದ ಕರ್ಣ ಫಾರ್ಮುಲಾ ಏನು √2 ಇಂಟು ಬಾಹು ಅಂದರೆ √2 ಇಂಟು 20. ಸೊ ಚೌಕದ ಕರ್ಣ ಗೊತ್ತಾಯ್ತು ನಮಗೆ 20 √2 ಸೆಂಟಿಮೀಟರ್ ಅಂತ. ಆಮೇಲೆ ತ್ರಿಜ್ಯ OB ನೋಡ್ಬೋದು ಇಲ್ಲಿ. ಸೊ ಈ ವೃತ್ತ ಚತುರ್ಥಕದ ತ್ರಿಜ್ಯ ಏನಾಯ್ತಿದು OB 20 √2 ಸೆಂಟಿಮೀಟರ್. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಂದರೆ ಆ ಚತುರ್ಥಕ ವೃತ್ತ ಚತುರ್ಥಕದಲ್ಲಿ ಈ ಚೌಕ ನಾವು ಮೈನಸ್ ಮಾಡ್ಕೊಳ್ಬೇಕು, ಕರೆಕ್ಟ್. ಚೌಕ ಮೈನಸ್ ಮಾಡ್ಕೊಳ್ಬೇಕು. ಸೊ ವೃತ್ತ ಚತುರ್ಥಕದ ವಿಸ್ತೀರ್ಣ ಅಂದರೆ πr²/4 ಆ್ಯಂಡ್ ಈ ಚೌಕದ ವಿಸ್ತೀರ್ಣ ಅಂದರೆ ಬಾಹು ಸ್ಕ್ವೇರ್. ಸೊ ನಮ್ಗೆ ವ್ಯಾಲ್ಯೂಸ್ ಗೊತ್ತಿದೆ. ಸೊ ಪೈ ವ್ಯಾಲ್ಯೂ 3.14
ಆ್ಯಂಡ್ 1/4 ಆ್ಯಸ್ ಇಟ್ ಈಸ್. ರೇಡಿಯಸ್ ಸ್ಕ್ವೇರ್ ಅಂದರೆ 20√2 ಇಂಟು 20√2 ಆ್ಯಂಡ್ ಬಾಹು 20 ಇರೋದ್ರಿಂದ ಸೊ ಬಾಹು ಸ್ಕ್ವೇರ್ 20 ಸ್ಕ್ವೇರ್. ಸೊ ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ 4 5s 20. ಸೊ √2 ಇಂಟು √2 ಅಂದರೆ 2. ಸೊ 2 ಇಂಟು 20 40. 40 ಇಂಟು 2 ಎಷ್ಟಾಗುತ್ತಿದ್ದು ಓಕೆ 40. ಒನ್ ಸೆಕೆಂಡ್ ಯಾವುದಾದ್ರು ವ್ಯಾಲ್ಯೂಸ್ ಇದು. ಫಸ್ಟ್ ಆಫ್ ಆಲ್ ದಿಸ್ 5 √2 ಇಂಟು √2 2. ಸೊ 5 ಇಂಟು 2 is 10 and 10 into this 20. 10 into 20 200. ಓಕೆ ದಿಸ್ ಇಸ್ 200. ಆಮೇಲೆ 3.14 ಆ್ಯಸ್ ಇಟ್ ಈಸ್ ಕರೆಕ್ಟ್. ಸೊ 20 ಸ್ಕ್ವೇರ್ ಇಸ್ 400. 3.14 ಇಂಟು 200 628 ಮೈನಸ್ 400 ಮಾಡಿದಾಗ 228 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಸೊ ಈ ಛಾಯೆಗೊಳಿಸಿದ ಈ ಭಾಗದ ವಿಸ್ತೀರ್ಣ ಎಷ್ಟು 228 ಸೆಂಟಿಮೀಟರ್ ಸ್ಕ್ವೇರ್. ಕ್ವಶನ್ ನಂಬರ್ 14. ಸೊ ತ್ರಿಜ್ಯ 21 ಸೆಂಟಿಮೀಟರ್. ಚಿತ್ರ ನೋಡ್ಬೋದು ಇಲ್ಲಿ ತ್ರಿಜ್ಯ ಇಲ್ಲಿ ತನಕ 21 ಸೆಂಟಿಮೀಟರ್ ಇದೆ. ಆ್ಯಂಡ್ ಮತ್ತೊಂದು ತ್ರಿಜ್ಯಸ್ ಅಂದರೆ ಚಿಕ್ಕ ತ್ರಿಜ್ಯ 7 ಸೆಂಟಿಮೀಟರ್. ಓ ಕೇಂದ್ರವಿರುವ 2 ಏಕಕೇಂದ್ರೀಯ ವೃತ್ತಗಳ ಕಂಸಗಳು ABCD. ಸೊ ಇಲ್ಲೊಂದು AB ಕಂಸ, ಇಲ್ಲೊಂದು CD ಕಂಸ. ಓಕೆ ಈ ರೀತಿ ಒಂದು ವೃತ್ತ ಇದೆ ಅಂತ ತಿಳ್ಕೊಳ್ಳಿ. ಇದರಲ್ಲಿ ಓ ಕೇಂದ್ರದಿಂದ OCD ಒಂದು ತ್ರಿಜ್ಯಾಂತರ ಖಂಡ, OAB ಒಂದು ತ್ರಿಜ್ಯಾಂತರ ಖಂಡ. ಸೊ ಇಲ್ಲಿ ಈ ಭಾಗಕ್ಕೆ ಅವರು ಛಾಯೆಗೊಳಿಸ್ತಾ ಇದ್ದಾರೆ ಕರೆಕ್ಟ್. ಸೊ ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಕಂಡುಹಿಡ್ಕೊಳ್ಬೇಕಂದ್ರೆ ಇದೇನು ತ್ರಿಜ್ಯಾಂತರ ಖಂಡ ಇದೆ ಇದು, ಇದರಲ್ಲಿ ಈ ಚಿಕ್ಕ ತ್ರಿಜ್ಯಾಂತರ ಖಂಡ ಮೈನಸ್ ಮಾಡಬೇಕು ಕರೆಕ್ಟ್. ಸೊ ರೇಡಿಯಸ್ ಗೊತ್ತಿದೆ, ಜಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ, ಸೊ ದೊಡ್ಡ ತ್ರಿಜ್ಯಾಂತರ ಖಂಡ ಅದರ ಹೆಸರು OAB ಆ್ಯಂಡ್ ಸೊ OCD ಚಿಕ್ಕ ತ್ರಿಜ್ಯಾಂತರ ಖಂಡ, ಇದು ಮೈನಸ್ ಮಾಡ್ಕೊಳ್ಬೇಕು. ಸೊ ಮೈನಸ್, ಸೊ ಕ್ಯಾಪಿಟಲ್ R ಅಂದರೆ ದೊಡ್ಡ ತ್ರಿಜ್ಯ, ಕ್ಯಾಪಿಟಲ್ R, ಸ್ಮಾಲರ್ ಚಿಕ್ಕ ತ್ರಿಜ್ಯ. ಸೊ ಥೀಟಾ ವ್ಯಾಲ್ಯೂ ಎಷ್ಟು 30 ಡಿಗ್ರಿ. ಸೊ 30/360. ಏನೇನು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ 0 3ಇಂದ ಕ್ಯಾನ್ಸಲ್ ಮಾಡಿದಾಗ ಓಕೆ ಸ್ವಲ್ಪ ಕಾಮನ್ ತೊಗೊಂಡಿದ್ದೀವಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ, ನೋ ಪ್ರಾಬ್ಲಮ್. ಸೊ ಇಲ್ಲೇ ಕ್ಯಾನ್ಸಲ್ ಮಾಡೋಣ. ಸೊ 3 1s 3 12s. ಪೈ ವ್ಯಾಲ್ಯೂ 22/7, ಇದು 1/12 ಆ್ಯಸ್ ಇಟ್ ಇಸ್. ಸೊ ರೇಡಿಯಸ್, ಇದನ್ನು ರೇಡಿಯಸ್ ದೊಡ್ಡ ರೇಡಿಯಸ್ ಸ್ಕ್ವೇರ್ ಓಕೆ. ಸೊ 21 ಸ್ಕ್ವೇರ್ ಮೈನಸ್ ಸ್ಮಾಲ್ r 7 ಸ್ಕ್ವೇರ್, ಇದು 441 ಮೈನಸ್ 49 ಏನಾಗುತ್ತೆ ಇದು ಮೈನಸ್ ಮಾಡಿದಾಗ 392 ಆ್ಯಂಡ್ 11/7 ಇಂಟು 6 ಕ್ಯಾನ್ಸಲ್ ಆಗುತ್ತೆ ಅದು 7ಇಂದ. ಸೊ 7 5s 35, 4 ಉಳ್ಕೋತು. ಸೊ 7 6 42. ಸೊ 2 3 6 2 2s 4 2 8 16. ಸೊ 11 ಇಂಟು 28 308 ಆ್ಯಂಡ್ ಡಿವೈಡೆಡ್ ಬೈ 3 ಆ್ಯಸ್ ಇಟ್ ಇಸ್. ಸೊ ಇದು 308 ಡಿವೈಡೆಡ್ ಬೈ 3 ಸೆಂಟಿಮೀಟರ್ ಸ್ಕ್ವೇರ್. ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಎಷ್ಟು. ನೆಕ್ಸ್ಟ್ 15th ಕ್ವಶನ್. ಚಿತ್ರದಲ್ಲಿ ABCಯು 14 ಸೆಂಟಿಮೀಟರ್ ತ್ರಿಜ್ಯ ಉಳ್ಳ ವೃತ್ತ ಚತುರ್ಥಕವಾಗಿದೆ. ಸೊ ABC ಓಕೆ. ಸೊ ಇದೇನು ABC ಕಾಣಿಸ್ತಾ ಇದೆ. ಸೊ ಈ ವೃತ್ತ ಚತುರ್ಥಕ ಇಲ್ಲಿ ನೋಡ್ಬೋದು ನೀವು ABC ವೃತ್ತ ಚತುರ್ಥಕ. ಸೊ ಇದರ ತ್ರಿಜ್ಯ 14 ಸೆಂಟಿಮೀಟರ್. ಸೊ ಇದು 14, ಇದು 14 ಆ್ಯಂಡ್ BC ವ್ಯಾಸವಾಗಿರುವಂತೆ ಒಂದು ಅರ್ಧವೃತ್ತ ಎಳೆದಿದೆ. ಸೊ ಈ ಮೇಲ್ಭಾಗದ ಒಂದು ಅರ್ಧವೃತ್ತ ಕಾಣಿಸ್ತಾ ಇದೆನಾ, ಇಲ್ಲಿ ಕಾಣಿಸ್ತಾ ಇದೆ BC. ಸೊ ಇದರ BC ಏನಿದೆ ಅಂತೆ ವ್ಯಾಸ ಇದೆ, ಅದರದ್ದು ಒಂದು ಅರ್ಧವೃತ್ತ ಎಳೆದಿದೆ. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ. ಸೊ ಇದರಲ್ಲಿ ಈ ಅರ್ಧವೃತ್ತದಲ್ಲಿ ಸೊ ಈ ವೃತ್ತಖಂಡ ಕಾಣಿಸ್ತದೆ ಇಲ್ಲಿ, ಈ ವೃತ್ತಖಂಡ. ಸೊ ಇದನ್ನು ಬಿಟ್ಟು ಇಲ್ಲಿ ಛಾಯೆಗೊಳಿಸ್ತಾ ಇದ್ದಾರೆ, ಇದರ ವಿಸ್ತೀರ್ಣ ಕೇಳ್ತಾ ಇದ್ದಾರೆ. ಅಂದರೆ ಈ ಅರ್ಧ ವೃತ್ತದಲ್ಲಿ ಈ ವೃತ್ತಖಂಡ ಮೈನಸ್ ಮಾಡ್ಕೊಳ್ಬೇಕು ಕರೆಕ್ಟ್. ಅಂದರೆ ನಮಗಿದು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಎಷ್ಟು ಅಂತ ಗೊತ್ತಾಗುತ್ತೆ ಓಕೆ. ಸೊ ಅದ್ರ ಸಲುವಾಗಿ ನಾವು ಫಸ್ಟ್ ಏನು ಮಾಡ್ಕೊಳ್ಬೇಕು, BC ಲೆಂತ್ ಫೈಂಡ್ ಮಾಡಬೇಕು. ಸೊ BC ಫೈಂಡ್ ಮಾಡ್ಬೇಕಂದ್ರೆ ಸೊ ಈ ತ್ರಿಭುಜದಲ್ಲಿ ಈ BC ಓಕೆ. ಸೊ ಇದೊಂದು ಲಂಬಕೋನ ತ್ರಿಭುಜ,
ಯಾಕಂದರೆ ಇದು ವೃತ್ತ ಚತುರ್ಥಕ ಇರೋದ್ರಿಂದ ಇಲ್ಲಿ ಕೋನ 90 ಡಿಗ್ರಿ ಆಗಿರುತ್ತೆ, ಕೇಂದ್ರದಲ್ಲಿ 90 ಡಿಗ್ರಿ. ಸೊ ನೀವು ಪೈಥಾಗೋರಸ್ ಪ್ರಮೇಯದಿಂದ ಈ ಕರ್ಣದ ಉದ್ದ ಬಿ ಸಿ ಫೈಂಡ್ ಮಾಡ್ಬೋದು. ಸೊ ಪೈಥಾಗೋರಸ್ ಪ್ರಮೇಯದಿಂದ ಕರ್ಣ ಸ್ಕ್ವೇರ್ ಈಕ್ವಲ್ ಟು ಫಾರ್ಮುಲಾ ಯೂಸ್ ಮಾಡಿ. ಸೊ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಓಕೆ ಇದೇ ಕರ್ಣ ಪಾದ ಸ್ಕ್ವೇರ್ ಪ್ಲಸ್ ಲಂಬ ಸ್ಕ್ವೇರ್. ಪಾದ ಅಂದರೆ ಇದು 14, ಲಂಬನು 14. ಸೊ 14 ಸ್ಕ್ವೇರ್ ಪ್ಲಸ್ 14 ಸ್ಕ್ವೇರ್, ಸೊ 2 ಟೈಮ್ಸ್ 14 ಸ್ಕ್ವೇರ್. ಬಿ ಸಿ ಸ್ಕ್ವೇರ್ ಸ್ಕ್ವೇರ್ ಇದ್ದಿದ್ದು ರೈಟ್ ಸೈಡ್ ಬಂದಾಗ ರೂಟ್ ಆಗುತ್ತಿದ್ದು. ಸೊ ರೂಟಿಂದ 14 ಹೊರಗಡೆ ಬರುತ್ತೆ. ಸೊ 14 ಸ್ಕ್ವೇರ್ ಇದ್ದಿದ್ದು 14 ಆಗುತ್ತೆ. ಸೊ ರೂಟ್ 2 ಆ್ಯಸ್ ಇಟ್ ಇಸ್. ಸೊ ಬಿ ಸಿ ಲೆಂತ್ ಎಷ್ಟು ಅಂತ ಗೊತ್ತಾಯಿತು, 14 ರೂಟ್ 2. ಬಿ ಸಿ ಎಷ್ಟು 14 ರೂಟ್ 2 ಅಂದರೆ ತ್ರಿಜ್ಯ ಎಷ್ಟು ಅಂತ ಹೇಳ್ಬೋದು, ಇದ್ರದ್ದು ಹಾಫ್ 7 ರೂಟ್ 2 ಅಂತ ಹೇಳ್ಬೋದು. 7 ರೂಟ್ 2 7 ರೂಟ್ 2 14 ರೂಟ್ 2 ಕರೆಕ್ಟ್. ಸೊ ವ್ಯಾಸದಿಂದ ನಾವು ಇಲ್ಲಿ ತ್ರಿಜ್ಯನೂ ಫೈಂಡ್ ಮಾಡ್ಕೊಂಡಿದ್ದೀವಿ. ಡಿವೈಡೆಡ್ ಬೈ 2 ಮಾಡಿದಾಗ 7 ರೂಟ್ 2 ಸೆಂಟಿಮೀಟರ್ ಸಿಗ್ತಿಲ್ಲ. ಸೊ ಈ ವೃತ್ತದ ವಿಸ್ತೀರ್ಣ ಕಂಡು ಹಿಡ್ಕೊಳ್ಬೋದು ಇವಾಗ, ಬಿಕಾಸ್ ನಮ್ಗೆ ರೇಡಿಯಸ್ ಗೊತ್ತಾಯಿತು, ಆರ್ ವ್ಯಾಲ್ಯೂ. ನೆಕ್ಸ್ಟ್ ಸೊ ಈ ತ್ರಿಜ್ಯಾಂತರ ಖಂಡದಿಂದ ಅಥವಾ ವೃತ್ತ ಚತುರ್ಥಕದಿಂದ ಈ ವೃತ್ತಖಂಡದ ವಿಸ್ತೀರ್ಣ ಫೈಂಡ್ ಮಾಡಬೇಕು. ಯಾವ ರೀತಿ, ಸೊ ಬಿ ಪಿ ಸಿ ಏನು ವೃತ್ತಖಂಡ ಇದೆ ನೋಡ್ಬೋದು ಇದು. ಸೊ ಇದು ವೃತ್ತಖಂಡ ಯಾವ ರೀತಿ ಫೈಂಡ್ ಮಾಡ್ತೀರಾ, ಈ ತ್ರಿಜ್ಯಾಂತರ ಖಂಡದಲ್ಲಿ ಈ ತ್ರಿಭುಜದ ವಿಸ್ತೀರ್ಣ ಮೈನಸ್ ಮಾಡಬೇಕು ಕರೆಕ್ಟ್. ಸೊ ಫಾರ್ಮುಲಾ ಏನಿದೆ ಅಲ್ಲಿ, ಎ ಪಿ ಬಿ ಸಿ ವೃತ್ತ ಚತುರ್ಥಕದ ವಿಸ್ತೀರ್ಣದಲ್ಲಿ ತ್ರಿಭುಜದ ವಿಸ್ತೀರ್ಣ ಮೈನಸ್ ಮಾಡಬೇಕು. ಸೊ ವೃತ್ತ ಚತುರ್ಥಕದ ವಿಸ್ತೀರ್ಣ ಅಂದರೆ ಪೈ ಆರ್ ಸ್ಕ್ವೇರ್ ಬೈ 4. ರೇಡಿಯಸ್ ಬೇರೆ ಬೇರೆ ಇರೋದ್ರಿಂದ ನಾನು R1 R2 ತೊಗೊಳ್ತಾ ಇದ್ದೀನಿ. ಸೊ ಈ ವೃತ್ತ ಚತುರ್ಥಕದ ರೇಡಿಯಸ್ ನಾನು R1 ಅಂತ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಇದು ಮತ್ತೊಂದು ಅರ್ಧ ವೃತ್ತ ಇದೆ, ಇದರದ್ದು ರೇಡಿಯಸ್ R2 ಅಂತ ತೊಗೊಳ್ತಾ ಇದ್ದೀವಿ. ಓಕೆ, ಸೊ ಇಲ್ಲಿ ಪೈ ವ್ಯಾಲ್ಯೂ ಸೊ 1/4 ಆ್ಯಸ್ ಇಟ್ ಈಸ್, ಪೈ ವ್ಯಾಲ್ಯೂ 22/7. ರೇಡಿಯಸ್ ಸ್ಕ್ವೇರ್ ಸೊ ಇದು 7 ರೂಟ್ 2 2 ಟೈಮ್ಸ್, ಸಾರಿ ರೇಡಿಯಸ್ 2 ಇದೆ. ರೇಡಿಯಸ್ 1 ಎಷ್ಟು, ರೇಡಿಯಸ್ 1 14 ಸೆಂಟಿಮೀಟರ್. ಸೊ 14 ಇಂಟು 14 ಅದೇ ರೀತಿ 1/2 ಪಾದ ಇಂಟು ಎತ್ತರ. ಸೊ ಪಾದನೂ 14 ಇದೆ, ಎತ್ತರನೂ 14 ಇದೆ ನೋಡ್ಬೋದು ಇಲ್ಲಿ. ಪಾದ 14, ಎತ್ತರನೂ 14. ಸೊ ಇನ್ನೇನು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ, 7 1 7 2 14, 2 1 2 2 4, 2 1 2 11 22. ಸೊ 11 ಇಂಟು 14 154. ಆಮೇಲೆ 2 7 14, 14 7 98 ಕರೆಕ್ಟ್. ಸೊ 154 ಮೈನಸ್ 98 ಅಂದರೆ 56 ಸೆಂಟಿಮೀಟರ್ ಸ್ಕ್ವೇರ್. ಈ ವೃತ್ತಖಂಡದ ವಿಸ್ತೀರ್ಣ ಗೊತ್ತಾಯ್ತು ಇಲ್ಲಿ. ಇವಾಗ ಏನು ಮಾಡಬೇಕು, ಈ ಅರ್ಧ ವೃತ್ತದಲ್ಲಿ ಕಾಣಿಸ್ತಾ ಇದೆನಾ, ಈ ಅರ್ಧ ವೃತ್ತದಲ್ಲಿ ಇವಾಗೇನು ಫೈಂಡ್ ಮಾಡಿದ್ದೀವಿ ಈ ವೃತ್ತಖಂಡ ಮೈನಸ್ ಮಾಡ್ಕೊಳ್ಬೇಕು. ಅವಾಗ ನಮಗಿಲ್ಲಿ ಈ ಛಾಯೆಗೊಳಿಸಿದ ವಿಸ್ತೀರ್ಣ ಎಷ್ಟಂತ ಗೊತ್ತಾಗುತ್ತೆ ಕರೆಕ್ಟ್. ಸೊ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಏನು ಮಾಡಬೇಕು, ಅರ್ಧ ವೃತ್ತದಲ್ಲಿ ಏನು ವೃತ್ತಖಂಡ ವಿಸ್ತೀರ್ಣ ಸಿಗ್ತಲ್ಲ ಅದು ಮೈನಸ್ ಮಾಡ್ಕೊಳ್ಬೇಕು. ಸೊ ಅರ್ಧ ವೃತ್ತ, ಸೊ ಸೆಕೆಂಡ್ ರೇಡಿಯಸ್ ಇದು ಪೈ ಆರ್ ಸ್ಕ್ವೇರ್ ಬೈ 2, 1/2 ಆ್ಯಸ್ ಇಟ್ ಈಸ್. ಪೈ ವ್ಯಾಲ್ಯೂ 22/7. ರೇಡಿಯಸ್ 2 ಏನಿದೆ 7 ರೂಟ್ 2. ಸೊ ರೇಡಿಯಸ್ ಸ್ಕ್ವೇರ್ ಅಂದರೆ 2 ಸರ್ತಿ ಇಂಟು ಮಾಡ್ಕೊಳ್ಳೋಣ. ಆ್ಯಂಡ್ 56 ಆ್ಯಸ್ ಇಟ್ ಇಸ್ ಮೈನಸಲ್ಲಿ. ದೆನ್ 2 1s 2 11s, 7 7 ಕ್ಯಾನ್ಸಲ್. ಆ್ಯಂಡ್ ರೂಟ್ 2 ಇಂಟು ರೂಟ್ 2 ಅಂದರೆ 2. ಸೊ 2 ಇಂಟು 7 14, 14 ಇಂಟು 11 154. ಸೊ ಮೈನಸ್ 56 ಮಾಡಿದಾಗ 98 ಸೆಂಟಿಮೀಟರ್ ಸ್ಕ್ವೇರ್. ಸೊ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಎಷ್ಟು, ಇದು 98 ಸೆಂಟಿಮೀಟರ್ ಸ್ಕ್ವೇರ್. ಸೊ ಲಾಸ್ಟ್ ಕ್ವಶನ್. ಸೊ PDF ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಟೆಲಿಗ್ರಾಮಿಂದ. ಜಸ್ಟ್ ಆ ಲಿಂಕ್ ಕ್ಲಿಕ್ ಮಾಡಿಬಿಟ್ಟು PDF ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ 16th ಕ್ವಶನ್. 8 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ 2 ವೃತ್ತ ಚತುರ್ಥಕಗಳ ನಡುವಿನ ಸಾಮಾನ್ಯ ವಲಯದ ವಿನ್ಯಾಸ ಕಂಡುಹಿಡಿಯಿರಿ. ಸೊ ಚಿತ್ರ ನೋಡ್ಬೋದು ಇದು. ನಾನೇನು ಮಾಡ್ತಾಯಿದ್ದೀನಿ ಇಲ್ಲಿ ಸಪ್ರೇಟಾಗಿ 2 ವೃತ್ತ ಚತುರ್ಥಕ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಭಾಗದ ವೃತ್ತ ಚತುರ್ಥಕ ಈ ರೀತಿ ಡ್ರಾ ಮಾಡಿದ್ದೀನಿ ಇಲ್ಲಿ. ಆ್ಯಂಡ್ ಮೇಲ್ಗಡೆ ಇರೋ ವೃತ್ತ ಚತುರ್ಥಕ ಇಲ್ಲಿ ಡ್ರಾ ಮಾಡಿದ್ದೀನಿ ಕರೆಕ್ಟ್. ಸೊ ನಮಗಿಲ್ಲಿ ಈ ಡಿಸೈನ್ನ ಒಟ್ಟು ವಿಸ್ತೀರ್ಣ ಬೇಕಾಗಿದೆ. ಯಾವ ರೀತಿ ಫೈಂಡ್ ಮಾಡ್ಕೊಳ್ತೀರಾ, ಫಸ್ಟು ಈ ಅರ್ಧ ಚಿತ್ರ ಕಾಣಿಸ್ತದೆ ಇಲ್ಲಿ, ಅಂದರೆ ಇದು
ಈ ವೃತ್ತ ಚತುರ್ಥಕದ ವೃತ್ತಖಂಡ ಆ್ಯಂಡ್ ಈ ವೃತ್ತ ಚತುರ್ಥಕದ ವೃತ್ತಖಂಡ. ಸೊ ಇವೆರಡೂ ನೋಡಿ ಪ್ಲಸ್ ಮಾಡಿದಾಗ ಇದೇ ಡಯಾಗ್ರಾಮ್ ಸಿಗುತ್ತೆ ಇಲ್ಲಿ. ಕರೆಕ್ಟ್. ಅಂದರೆ ಎರಡು ವೃತ್ತ ಚತುರ್ಥಕಗಳ ವಿಸ್ತೀರ್ಣ ನಾವು ಕಂಡುಹಿಡ್ಕೊಳ್ಬೇಕು. ಕರೆಕ್ಟ್. ಸೊ ಬಾಹು ಕೊಟ್ಟಿದ್ದಾರೆ ಇಲ್ಲಿ 8 ಸೆಂಟಿಮೀಟ್ರ್. ಸೊ ರೇಡಿಯಸ್ ಏನಾಗುತ್ತೆ, ಅದನ್ನು 8 ಸೆಂಟಿಮೀಟ್ರ್ ಆಗುತ್ತೆ. ಆ್ಯಂಡ್ ಥೀಟಾ 90 ಡಿಗ್ರಿ. ವೃತ್ತ ಚತುರ್ಥಗಳ ನಡುವಿನ ಸಾಮಾನ್ಯ ವಲಯದ ವಿನ್ಯಾಸದ ವಿಸ್ತೀರ್ಣ ಏನು ಮಾಡ್ಬೇಕಂತ ಹೇಳಿದೆ, ಈ ಎರಡು ವೃತ್ತಖಂಡಗಳ ವಿಸ್ತೀರ್ಣ ನಾವು ಫೈಂಡ್ ಮಾಡಬೇಕು. ಸೊ ಎರಡೂ ಸೇಮ್ ಇದೆ, ಅದರಿಂದ 2 ಇಂಟು ವೃತ್ತಖಂಡದ ವಿಸ್ತೀರ್ಣ. ವೃತ್ತಖಂಡದ ವಿಸ್ತೀರ್ಣ ಫಾರ್ಮುಲಾ ಏನು, ಈ ತ್ರಿಜ್ಯಾಂತರ ಖಂಡದಲ್ಲಿ ಈ ತ್ರಿಭುಜದ ವಿಸ್ತೀರ್ಣ ಮೈನಸ್ ಮಾಡಬೇಕು. ಕರೆಕ್ಟ್. ಸೊ ಫಾರ್ಮುಲಾ ಪೈ ಆರ್ ಸ್ಕ್ವೇರ್ 90/360, ಥೀಟಾ ಇಸ್ 90 ಡಿಗ್ರಿ. ಸೊ ಸಮದ್ವಿಬಾಹು ತ್ರಿಭುಜ ಇರೋದ್ರಿಂದ r²/2 ಸೈನ್ ಥೀಟಾ, ಥೀಟಾ ವ್ಯಾಲ್ಯೂ 90 ಡಿಗ್ರಿ. ಸೊ ಪೈ ವ್ಯಾಲ್ಯೂ 22/7, ರೇಡಿಯಸ್ 8 ಇರೋದ್ರಿಂದ 8 × 8, ಆ್ಯಂಡ್ ಇದು ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ 90 4 360, ಸೊ 1/4, ಆ್ಯಂಡ್ ರೇಡಿಯಸ್ ಸ್ಕ್ವೇರ್ 8 × 8, ಸೈನ್ 90 ಡಿಗ್ರಿ 1, ಸೊ 2 4 8. ಕರೆಕ್ಟ್. ನೆಕ್ಸ್ಟು ಸೊ ಇಲ್ಲೂ ಕ್ಯಾನ್ಸಲ್ ಆಗುತ್ತೆ, ಇದು 4 2s 8. ಓಕೆ. ಸೊ ಇವಾಗ 22 × 8 × 2 ಮಾಡಿದಾಗ 352/7 ಆಗುತ್ತೆ ಇದು. ಸೊ 4 × 8 32, ಆ್ಯಂಡ್ ಸೊ ಎಲ್ ಸಿ ಎಮ್ ತೊಗೊಳ್ಳೋಣ 7. ಸೊ ಇದು 1 7 ಆ್ಯಂಡ್ 32 × 7 224, ಮೈನಸ್ ಮಾಡಿದಾಗ 128/7 ಬಂತು. ಸೊ ಇಂಟು 2 ಅಂದರೆ 256/7 ಸೆಂಟಿಮೀಟರ್ ಸ್ಕ್ವೇರ್. ಸೊ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಇರೋರಿಗೆ ಎಲ್ಲರಿಗೂ ಲಿಂಕ್ ಶೇರ್ ಮಾಡಿ. ಓಕೆ. ಸೊ ನೆಕ್ಸ್ಟ್ ಯಾವ ಚಾಪ್ಟರ್ ಬೇಕಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕಂಪ್ಲೀಟ್ ನೋಟ್ಸ್ ಜೊತೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಆ್ಯಂಡ್ PDF ಕೂಡ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಜಸ್ಟ್ ಕ್ಲಿಕ್ ಮಾಡಿ ಆ್ಯಂಡ್ ನೋಟ್ಸ್ ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.